ನೋಡಿ 5 ಮಿನಿಟ್ಸ್ ಅಲ್ಲಿ ಎಷ್ಟು ನೀರು ಕುಡಿತಾರೆ ಅಂತ. ಸ್ಟಾರ್ಟ್ ಧನ್ಯ, ಎಷ್ಟು ನೀರು ಕುಡಿತೀರಾ ನೋಡೋಣ. ಅವರು ತುಳು ಲ್ಯಾಂಗ್ವೇಜ್ ಅಲ್ಲೇ ಮಾತಾಡ್ಬೇಕು ಬಿಟ್ರೆ ಬೇರೆ ಯಾವ ಲ್ಯಾಂಗ್ವೇಜ್ ಮಾತಾಡಬಾರ್ದು. ಗಾಯ್ಸ್ ತುಳು ಪಾತೆರ್ಲೆ ಅನ್ ಪನ್ಪೇರ್ ಎನ್ ಕಾಪುಜಿ ಗಾಯ್ಸ್. ನೋಡಿ ಬ್ಲಡ್ ಬಂತು. ಒಂದು ಹೊಟ್ಟೆ ಸ್ಟೋರೇಜ್ 2 ಲೀಟರ್ ಅಷ್ಟೇ. ಕೆಳಗಡೆ ರೀಚ್ ಆಗ್ಬೇಕು, ಅದು ರೀಚ್ ಆಗ್ತಾ ಇಲ್ಲ, ಅದಕ್ಕೆ ಓಡಾಡ್ತಾ ಇದೀನಿ. ಹುಚ್ಚ ಹೋಯ್ತು ಬನ್ನಿ. ಫುಲ್ ಕ್ಲೀನ್ ಆಗುತ್ತೆ. ಮುಂಚೆ ಕಿಡ್ನಿ ಸ್ಟೋನ್ ಇತ್ತಾಯ್ತಾ ನೋಡಿ ಗಾಯ್ಸ್, ನನ್ ಮೇಲವರೆಗೂ ಎಗರಿಸಿದ್ರು. ನಗ್ಸೋದು ಗಾಯ್ಸ್, ವಾಮಿಟ್ ಬರ್ತೈತೆ. ಗಾಯ್ಸ್ ನಮ್ ಧನ್ಯ ಅವರು ಮತ್ತೆ ಸಂದವರು ರೀಲ್ಸ್ ನೋಡ್ತಾ ಇದಾರೆ. ಅದು ಯಾರ್ದಂತ ನೋಡಿ. ಮಮ್ಮಿ ಹೊರಟ್ರು ಕೆಲ್ಸಕ್ಕೆ. ನೋಡಿ ಹೆಂಗ್ ಹೋಯ್ತಾರೆ ಅಂತ. ಹಲೋ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಣ್ಣ ಮುನ್ನು ಯೂಟ್ಯೂಬ್ ಚಾನೆಲ್. ಇವನು ಸಣ್ಣ, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಸೊ ಗೈಸ್ ಇವತ್ತು ಏನಪ್ಪಾ ಅಂತಂದ್ರೆ ಮುನ್ನಿಗೊಂದು ಚಾಲೆಂಜ್ ಕೊಡಬೇಕು ಅಂತ ಅನ್ಕೊಂಡಿದೀವಿ. ಏನು ಚಾಲೆಂಜ್ ಅಂತಂದರೆ ಈ ವ್ಲಾಗ್ ಇವಾಗ ಸ್ಟಾರ್ಟ್ ಆಯ್ತಲ್ವಾ, ಈ ವ್ಲಾಗ್ ಸ್ಟಾರ್ಟ್ ಆಗಿ ಯಾವಾಗ ಎಂಡ್ ಆಗುತ್ತೆ ಅಲ್ಲಿವರೆಗೂ ತುಳು ಚಾಲೆಂಜ್ ಕೊಡಬೇಕು ಅಂತ ಅನ್ಕೊಂಡಿದೀವಿ. ಅವರು ತುಳು ಲ್ಯಾಂಗ್ವೇಜಲ್ಲೇ ಮಾತಾಡಬೇಕು ಬಿಟ್ಟರೆ ಬೇರೆ ಯಾವ ಲ್ಯಾಂಗ್ವೇಜು ಮಾತಾಡಬಾರ್ದು. ನೋಡಿ ಗೈಸ್, ಮುನ್ನು ಇವಾಗ ಫ್ರೆಶ್ ಕುಡಿತಾ ಇದ್ದಾರೆ. ಬೆಳಗ್ಗೆ ನಿಮ್ಗೆಲ್ರಿಗೂ ರಾಮರಾಜ್ ಅಡ್ವರ್ಟೈಸ್ಮೆಂಟ್ ತೋರಿಸ್ತಾ ಇದ್ದಾರೆ ಬನಿಯನ್ ಹಾಕೊಂಡು. ಗುಡ್ ಮಾರ್ನಿಂಗ್, ಎಲ್ಲರೂ ಹೇಗಿದ್ದೀರಾ? ಮುನ್ನು ನಾನೊಂದು ಹೇಳ, ನೀವು ಹಲ್ಲು ಉಜ್ಜದಿದ್ರು ಹಲ್ಲಂತೂ ಭಯಂಕರ ಬಿಳಿ ಆಯ್ತಾ, ಚಂದ ಇಲ್ಲ. ಅಲ್ಲೂ ಕರೆಕ್ಟ್ ಆಗಿ ಉಜ್ತೀನಿ, ಲೇಟ್ ಆದ್ರೂ ಪರವಾಗಿಲ್ಲ, ಪ್ರಾಪರ್ ಆಗಿ ಉಜ್ತೀನಿ ನಾನು. ಅದಕ್ಕೆ ಬಿಳಿ ನಾವು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಹಲ್ಲು. ಹಾಯ್ ಅಕ್ಕ, ಗುಡ್ ಮಾರ್ನಿಂಗ್. ಎಲ್ಲ ಟಿಫನ್ ಮಾಡಿದ್ರಾ? ಇಲ್ಲ. ನೋಡಿ ಗೈಸ್, ಮಮ್ಮಿ ಇಲ್ಲಿ ರೆಡಿ ಆಗಿದ್ದಾರೆ. ಮಮ್ಮಿ ಡ್ರೆಸ್ ನೋಡಿ, ಅಲ್ಲ ಮೀಶೋ ಮಮ್ಮಿ ಇವರು. ಲಾಸ್ಟ್ ಟೈಮ್ ಇಂಥದ್ರಲ್ಲೇ ವೈಟ್ ಮತ್ತು ಪಿಂಕ್ ಕಲರ್ ಹಾಕಿದ್ರು, ಬಟ್ ಈ ಟೈಮ್ ನೋಡಿ ವೈಟ್ ಮತ್ತು ಬ್ಲಾಕ್ ಕಲರ್ ಹಾಕಿದ್ದಾರೆ ಯಾವಾಗ್ಲೂ ಚಾರ್ಜಿಂಗ್ ಹಿಡ್ಕೊಂಡು ಯಾವ್ದಾಡ್ತಾರೆ ಅಲ್ವಾ. ಫೋನ್ ನ ಚಾರ್ಜಿಂಗ್ ಹಾಕೊಂಡು ಮಾತಾಡಂಗಿಲ್ಲ ಅಂತ ನಾವ್ ಅಮ್ಮನೇ ಹೇಳ್ತಾರೆ. ನಾವ್ ಅಮ್ಮ ಕರೆಕ್ಟ್ ಶುಗರ್ ಚೆಕ್ ಮಾಡೋಣ ಬಾ. ಶುಗರ್ ಚೆಕ್ ಮಾಡ್ಬೇಕು ಗೈಸ್, ಇವಾಗ ಏನೋ ತಿಂದಿಲ್ಲ ನಮ್ಮಮ್ಮ. ಒಂದ್ ನಿಮಿಷ ಮಮ್ಮಿ, ಇದು ಜುಟ್ಟು ತೋರಿಸ್ಬೇಕು. ಮಮ್ಮಿ ಸ್ವಲ್ಪ ಜುಟ್ಟು ಶೆಕೆ ನೋಡಿ, ಫುಲ್ ಶೆಕೆ. ಅದಕ್ಕೋಸ್ಕರ ಮಮ್ಮಿ ಬ್ಲಾಕ್ ಅಂಡ್ ಬ್ಲಾಕ್ ತೋರ್ಸು ಅಕ್ಕ. ಒಮ್ಮೆ ಹಿಡ್ಕೊ, ಇದು ಬ್ಲಾಕ್ ಅಂಡ್ ವೈಟ್ ಎಲ್ಲ ಬ್ಲಾಕ್. ಓಕೆ, ಇದೇನಕ್ಕೆ ಕೂದ್ಲು ಇಲ್ಲಿ ಸ್ಟೈಲ್ ಮುಂದೆ? ಇದು ಚೋಟಾ ಭೀಮಲ್ ರಾಜು ಬರ್ತದ. ಕರೆಕ್ಟ್ ಆಗಿ ಹೇಳಿದ್ರಿ. ಬನ್ನಿ ಶುಗರ್ ಮಮ್ಮಿ, ಶುಗರ್ ಚೆಕ್ ಮಾಡ್ಲಿಕ್ಕೆ ಬನ್ನಿ. ಓ ಬೆಳಿಗ್ಗೆ ದುಡ್ಡು ಕಳಿಸ್ತಾ ಇದಾರೆ ಅಂದ್ರೆ ಎಷ್ಟು ದುಡ್ಡು ಎತ್ತಿಕ್ಕಿದ್ದೀರಾ? ದುಡ್ಡು ಬೇರೆಯವ್ರದ್ದು ಇರುತ್ತಲ್ಲ, ಅದನ್ನ ಕಳ್ಸೋದಷ್ಟೇ. ಹೌದಾ? ಗೈಸ್ ನಮ್ಮಮ್ಮ ಏನ್ ಗೊತ್ತಾ, ಚೀಟಿ ನಡೆಸ್ತಾರೆ. ಸೊ ಆ ಚೀಟಿ ದುಡ್ಡು ನಮ್ಮ ಅಮ್ಮನ ಹತ್ರ ಆಲ್ಮೋಸ್ಟ್ ಇರುತ್ತೆ. ಅದನ್ನೆಲ್ಲ ಕೊಡ್ತಿರ್ತೀನಿ, ಇಸ್ಕೋತೀನಿ ಅಷ್ಟೇ. ಎಮರ್ಜೆನ್ಸಿ ಇದ್ದವರು ಕೇಳ್ತಾ ಇರ್ತಾರೆ. ಯಾರಿಗೂ ಇಲ್ಲ ಅಂತ ಹೇಳಲ್ಲ ಮಮ್ಮಿ, ಇದ್ದಷ್ಟು ಕೊಡ್ತಾರೆ. ಶುಗರ್ ಚೆಕ್. ಕೂತ್ಕೊಳ್ಳಿ ಮಮ್ಮಿ, ಡಾಕ್ಟರ್ ಬಂದ್ರಿ ಈಗ ಬೇಗ. ನೋಡಿ ಗೈಸ್, ಇದೆ ಶುಗರ್ ಚೆಕ್ ಮಾಡೋ ಮಿಷಿನ್. ಇದೊಂದು 400 ಅಲ್ಲ 500 ರುಪೀಸ್ ಸಿಗುತ್ತೆ. ಇದು ಮೋದಿ ಮೆಡಿಕಲ್ಸ್ ನೋಡಿ, ಇದು ಗ್ಲೂಕೋಮೀಟರ್ ಡಿಜಿಟಲ್ ಅಂತ ಇದೆ. ಸೊ ಇದರಲ್ಲಿ ಶುಗರ್ ಚೆಕ್ ಮಾಡೋದು. ಎಲ್ಲ ಮೆಟೀರಿಯಲ್ಸ್ ಇರುತ್ತೆ. ಇಟ್ಕೊಳ್ಳಿ ಇಲ್ಲಿ, ನೋಡಿ ಇಲ್ಲಿ ತೋರಿಸಿ. ನೋಡಿ ಈ ತರ ಫುಲ್ ಸೆಟಪ್ ಇರುತ್ತೆ. ಬಾಕ್ಸ್ ಅಲ್ಲಿ ಎಲ್ಲ ಇದೆ. ಇಲ್ಲಿ ನೀಡಲ್ ತರ ಬರುತ್ತಲ್ವಾ, ಆ ತರದ್ದು ಇದೆ. ಮತ್ತೆ ಟೆಸ್ಟ್ ಮಾಡೋದು ಅದೇ ಗ್ಲೂಕೋಮೀಟರ್, ಇದಕ್ಕೆ ಅನ್ನೋದು ಗ್ಲೂಕೋಮೀಟರ್ ಅಂತ. ಸೊ ಇರುತ್ತೆ ಅಂದ್ರೆ ಅವ್ರ ಮನೇಲಿ ಯಾರಾದ್ರೂ ವಯಸ್ಸಾದವ್ರು ಇದ್ರೆ ಅವ್ರಿಗೆ ಇದು ಅವರೇ ಚೆಕ್ ಮಾಡಬಹುದು. ಡಾಕ್ಟರ್ ಶಾಪ್ ಹೋಗೋ ಅವಶ್ಯಕತೆ ಇರಲ್ಲ ಪದೇ. ಸೊ ನಾವೇ ಚೆಕ್ ಮಾಡಬಹುದು. ಬೆಟರ್ ಅಲ್ಲ ಇದು? ಹೌದು, ಒಂದು ಗಳಿಗೆಗೆ ನಾವು ಕೂಡ ಡಾಕ್ಟರ್ ಆಗ್ಬೋದು ಮನೆಯಲ್ಲಿ. ಬೇಗ. ಇದು ಎಷ್ಟು ಸಕ್ಕತ್ತಾಗಿರುತ್ತೆ ಗೊತ್ತಾ ಸನಮ್ಮ? ಬನ್ನಿ ತೋರಿಸ್ತೀನಿ. ಸಕ್ಕತ್ತಾಗಿರುತ್ತೆ. ಇದ್ರಲ್ಲೇನು ಸಕ್ಕತ್. ನಾನು ಚೆಕ್ ಮಾಡಿನಿ ಒಂದ್ಸರಿ. ಡಾಕ್ಟರ್ ಕೂಡ ಈ ತರ ಚೆಕ್ ಮಾಡಲ್ಲಪ್ಪ. ನಾನಿವಾಗ ನರ್ಸ್ ಆಗಿದ್ದೀನಿ. ಇದ್ರೊಳಗಡೆ ಆಲ್ರೆಡಿ ನಮ್ಮ ಅಮ್ಮಗೆ ಯಾವಾಗ್ಲೂ ಕೂಡ ಇಂಜೆಕ್ಷನ್ ಹಾಕಿದೀನಿ. ಇಂಜೆಕ್ಷನ್ ಹಾಕಿ ಇದ್ರೊಳಗೆ ಆಲ್ರೆಡಿ ಇಂಜೆಕ್ಷನ್ ಇದೆ. ಸ್ಟಾರ್ಟ್. ನೋಡಿ ಗೈಸ್, ಇದೆ ನೀಡ್ಲು. ಇದನ್ನ ಹಿಂಗೆ ಓಪನ್ ಮಾಡ್ಕೋಬೇಕು. ಇವ್ರಿಗೆ ಎಷ್ಟು ಸಲಿ ಬೇಕಾದ್ರೂ ಇದೇ ನೀಡ್ರಲ್ಲಿ ಯೂಸ್ ಮಾಡ್ಬೋದು. ಒಬ್ರಿಗೆ ಒಂದೇ ನೀಡ್ಲು, ಇನ್ನೊಬ್ರಿಗೆ ಅದ್ರಲ್ಲೇ ಯೂಸ್ ಮಾಡಂಗಿಲ್ಲ. ಒಂಥರ ಪಿಜಿನ್ ಕಚ್ಚಿ ತರ ಆಗುತ್ತೆ, ಇರುವೆ ಕಚ್ಚಿ ತರ ಆಗುತ್ತೆ ಅಲ್ವಾ? ಪಿಜಿನ್ ಅಂದ್ರೆ ನಿಮ್ ಕಡೆ ಏನು? ಇರುವೆಗೆ ಪಿಜಿನಾ? ಹಾ, ನೋಡ್ಕೊಳಕಪ್ಪ ಈಗ.
ನೋಡಿ ಬ್ಲಡ್ ಬಂತು. ಸೊ ಆ ಬ್ಲಡ್ ನ ಈ ಕಾರ್ಡ್ ಇದೆ ಅಲ್ಲ ಅದಕ್ಕೆ ಏನಂತಾರೆ PH ಕಾರ್ಡ್ ಏನೋ ಅಂತ ಅಂತಾರೆ. ಹೀರ್ಕೊಂತು ನೋಡ್ರಿ ಹೇಳ್ಕೊಳ್ಳುತ್ತೆ ಹಂಗೆ. ಅಯ್ಯೋ ಆಫೇ ಆಗೋಗೈತ್ ಮಮ್ಮಿ. ಮತ್ತೆ ಮಾಡ್ಬೇಕಾ? ನೋಡಿ ಗೈಸ್, ಈ ಮುನ್ನು ಡಾಕ್ಟರ್ ಆದ್ರೆ ಇಷ್ಟೇ ರಕ್ತ ಎಲ್ಲ ಎಳ್ಕೋತಾರೆ, ಇವ್ರು ಬ್ಲಡ್ ಎಳ್ಕೋತಾರೆ ಮಮ್ಮಿ ಎಲ್ಲ. ಕಪಾಳಕ್ಕೆ ಪೇಷಂಟ್ ಕೊಟ್ಟು ಹೋಗ್ತಾರೆ ಆಮೇಲೆ ಅದ್ರಲ್ಲೇ ಬರುತ್ತೆ. ಇದೇ ಮೈರಾ ಮಾತಾಡ ನೋಡಿ ಈ ತರ ಸೌಂಡ್ ಬರುತ್ತೆ ಸ್ಟಾರ್ಟಿಂಗ್, ಆಮೇಲೆ ಕೌಂಟ್ ನೋಡೋಣ ಎಷ್ಟೊತ್ತಾಗುತ್ತೆ, ಎಷ್ಟು ಬರುತ್ತೆ. ಅಯ್ಯೋ ಜಾಸ್ತಿ ಇರುತ್ತೆ ನನ್ನ ಪ್ರಕಾರ. 263 ಯಾಕೆ ಮಮ್ಮಿ? 263 ನಾರ್ಮಲ್ ಎಷ್ಟು ಹೇಳಿ? 120. ಏನ್ ಮಮ್ಮಿ ನಿಮ್ಮ ಕತೆ ಏನಕ್ಕೆ ಹೇಳಿ? ಏನೋ ಐಸ್ ಕ್ರೀಮು, ಕೇಕು, ಮುನು ಬ್ಯಾನ್ ಆಗ್ಬೇಕು ಮಮ್ಮಿಗೆ. ಇನ್ ಮುಂದೆ ಯಾವ ತರ ಐಟಮ್ಸ್ ಗೊತ್ತಾ? ಕಾರ್ ಐಟಮ್ಸ್ ಎಲ್ಲ ತಂದ್ಕೊಳ್ಳೋಣ. ಅಂದ್ರೆ ಈ ತರ ಕುರ್ಕು ಆ ತರ ಎಲ್ಲ ಯಾವ್ದು ಹಣ್ಣು ತಂದ್ಕೊಡೋಣ. ಬಿಟ್ರೆ ಇದು ನೋಡಿ ಐಸ್ ಕ್ರೀಮ್ ತಿಂತಾರಂತೆ, ಕೇಕ್ ತಿಂತಾರಂತೆ, ಬ್ಯಾನ್ ಮಾಡ್ಸೋಣ ಅದೆಲ್ಲ. ಫ್ರೂಟ್ಸ್ ತಿನ್ಲಿ, ಫ್ರೂಟ್ಸ್ ಮಮ್ಮಿ. ಕರೆಕ್ಟ್ ಟ್ಯಾಬ್ಲೆಟ್ ತಗೊಳಮ್ಮ. ಆಯ್ತು, ಇವಾಗ ಡಾಕ್ಟರ್ ಕೆಲಸ ಮುಗೀತು, ಬ್ಯಾಗ್ ಹಿಡ್ಕೊಂಡು ಮತ್ತೆ ಹೋಯ್ತಾರೆ ಮನೆಗೆ. ಎಲ್ರು ಅನ್ಕೊಂಡಿರ್ಬೋದು ಇವ್ರೇನಕ್ಕಪ್ಪ ಬೆಡ್ ನ ಇಲ್ಲಿಟ್ಟಿದ್ದಾರೆ ಅಂತ. ಇವಾಗ ಬ್ಯಾಕ್ ಡ್ರಾಪ್ ಅಲ್ಲಿ ಕಾಣಿಸ್ತು, ಬಟ್ ಇದು ಏನಕ್ಕೆ ಇಟ್ಟಿರೋದು ಅಂದ್ರೆ ಮುನ್ನು ಹೇಳ್ತಾರೆ. ಇಲ್ಲಿ ಮುನ್ನು ಗೈಸ್, ಒಂದು ಬೆಡ್ ಪ್ರಮೋಷನ್ ಬಂದಿತ್ತು. ಸೊ ಪೆಪ್ಸ್ ಮ್ಯಾಟ್ರಸ್, ಸೊ ಅದಕ್ಕೋಸ್ಕರ ನಮ್ ಬೆಡ್ ನ ಎತ್ತಿಟ್ಟು ಆ ಬೆಡ್ ನ ಪ್ರಮೋಷನ್ ಮಾಡಕ್ಕೆ ಅಂತ ಇಟ್ಟಿದೀವಿ. ಸೊ ಅದಕ್ಕೋಸ್ಕರ ಅಲ್ಲಿದೆ ಅಷ್ಟೇ. ಅದೇ ಇವಾಗ ಬ್ಯಾಕ್ ಡ್ರಾಪ್ ಅಲ್ಲಿ ಕಾಣಿಸ್ತು, ಅದಕ್ಕೋಸ್ಕರ ಏನಕ್ಕಪ್ಪ ಇಲ್ಲಿ ರೆಡಿ ಆಗ್ಬೇಕು. ಹೌದು, ಇಲ್ಲದ್ರೆ ಮೊಕ್ಕೆ ಯಾವ್ದು ಗೊತ್ತಾಗಲ್ಲ. ಫ್ರೆಶ್ ಕುಡ್ದಿದ್ದಷ್ಟೇ, ಅಲ್ಲೂ ಉಜ್ಜಿಲ್ಲ, ಮುಖಾನು ತೊಳೆದಿಲ್ಲ. ಅಮ್ಮ ಆಲ್ರೆಡಿ ಟಿಫನ್ ಮಾಡ್ತಿದ್ದಾರೆ. ಟಿಫನ್ ತಿನ್ನೋಣ ಅಂತ ಸ್ಕೆಚ್ ಹಾಕಿದೆ. ಬಡ ಫಸ್ಟ್ ಬ್ರಷ್ ಮಾಡ್ಕೊಂಡು ಬಂದು ಆಮೇಲೆ ನೋಡಿ ಗಾಯ್ಸ್, ಇವತ್ತಿನ ಸ್ಪೆಷಲ್ ಮಸಾಲೆ ದೋಸೆ ಅಲ್ಲ, ಸೆಟ್ ದೋಸೆ. ಇದು ಏನೋ ಹೇಳ್ತಿದ್ರಲ್ಲ, ಹಿಟ್ಟೆಲ್ಲ ರುಬ್ಬಿದ್ಯಾರೋ? ಅದು ಅವ್ರಿಗೆ ತೋರಿಸಿದ್ದೀನಿ ನಾನು. ತೋರ್ಸಿದೀರಾ ಆಲ್ರೆಡಿ? ಓದ್ ಬ್ಲಾಗ್ ಅಲ್ಲಿ ತೋರಿಸಿದೆ. ನೀವ್ ಎಡಿಟ್ ಮಾಡ್ತಿದ್ರಿ ಗೊತ್ತಾ ಆ ಟೈಮ್ ಅಲ್ಲಿ ತೋರಿಸ್ದೆ. ಬಟ್ ದೋಸೆ ಮಾಡಿ ನೀವು ಮಾಡೋದಾ? ಇವಾಗ ಯಾರು ಮಾಡೋದು? ಇವಾಗ ನಾನೇ ಸ್ಟಾರ್ಟ್. ಅಂದ್ರೆ ಮಮ್ಮಿ ಇವಾಗ ಒಂದು ಹಾಕಿದ್ರು, ಇನ್ನು ನಾನು ಹಾಕೊಡ್ತೀನಿ. ದೋಸೆಗೆ ಏನಮ್ಮ? ಆಲೂಗಡ್ಡೆ ಪಲ್ಯ ಮಾಡಿದ್ದಾರೆ. ಇಷ್ಟ ನಂಗೆ. ಗೈಸ್, ಮಮ್ಮಿ ಹೊರಟ್ರು ಕೆಲ್ಸಕ್ಕೆ ನಕ್ಕೊಂಡು. ಬಾಯ್ ಮಮ್ಮಿ, ಟಾಟಾ. ಸಂಜೆ ಎಲ್ಗ ಹೋಗ್ಬೇಕು? ಕಾಮಾಕ್ಷಿ ಪಾಳ್ಯ. ಹೆಂಗ್ ಹೇಳ್ತಾರೆ ನೋಡಿ, ಕಾಮಾಕ್ಷಿ ಪಾಳ್ಯ. ಏನು ಬ್ಲೌಸ್? ಇಲ್ಲ, ಬ್ಲೌಸ್ ಅದು ಸಿಕ್ಕೈತೆ ಇವಾಗ. ಬೇರೆ ಬ್ಲೌಸ್ ಅಲ್ಲಿ ಕೊಡಲ್ಲ, ಇಲ್ಲೇ ಇದ್ದಾರೆ ಇವಾಗ. ಇವಾಗೆಲ್ಲ ನಿಯರು ಭುವನೇಶ್ವರಿ ನಗರ. ಅದಕ್ಕೆ ಅವಳಿಗೆ ಮನೆ ತೋರಿಸ್ಕೊಟ್ಬಿಡ್ತೀನಿ, ಯಾವಾಗ ಬೇಕಾದ್ರೆ ಹೋಗಿ. ನೋಡಿ ಪಪ್ಪ ಕೂಡ ಹೊರಟ್ರು. ನೋಡಿ ಇಲ್ಲಿ ಹೆಂಗ್ ಹೋಯ್ತಾರೆ ಅಂತ, ಫೇಸ್ ಎಲ್ಲ ಮುಚ್ಕೊಂಡು ಹೋಗ್ತಾರೆ. ಮಮ್ಮಿ ಟಾಟಾ, ಪಪ್ಪ ಬಾಯ್. ಬಾಯ್ ಪಪ್ಪ. ಇಷ್ಟೆಲ್ಲದವ್ರನ್ನ ತೋರಿಸ್ಬಾರ್ದಾ? ಆದ್ರೆ ನಂಗೆ ಇಷ್ಟ. ನಾನು ದೋಸೆ ಮಾಡ್ತಾ ಇದ್ದೆ ಆಯ್ತಾ, ಮಮ್ಮಿಗೆ ಪಪ್ಪನಿಗೆ ಬಾಯಿ ಹೇಳಿ ಬರೋ ಅಷ್ಟರಲ್ಲಿ ದೋಸೆ ಕರಂಚಿ ಹೋಗಿದೆ. ಈ ಮುನ್ನುವೆ ಮಾಡಿದ್ದೆಲ್ಲ ನಾನೇನ್ ಮಾಡ್ದಮ್ಮ, ನಾನ್ ಪಾಡಿ ನಾನು ಎಡಿಟ್ ಮಾಡ್ಕೊಂಡು ಕೂತಿದ್ದೀನಿ. ಇರ ಅಕ್ಕ ಏನ್ ಮಾಡೋದು? ದೋಸೆ ಎತ್ಕೊಂಡು ಹೋಗೋದ ಆ ಕಡೆಗೆ? ಇಲ್ಲ, ಅಕ್ಕನಿಗೆ ದೋಸೆ ಅದು ಅಕ್ಕನಿಗೆ ಅಂತ ಒಯ್ದಿದ್ದು. ಪಪ್ಪನಿಗೆ ಅಮ್ಮನಿಗೆ ಹಾಕೊಟ್ಟೆ, ಪಪ್ಪನಿಗೆ 3, ಅಮ್ಮನಿಗೆ 2 ಹಾಕೊಟ್ಟೆ. ಹಂಗೆ ಅಮ್ಮನಿಗೆ ಟಿಫಿನ್ಗೂ ಹಾಕೊಟ್ಟೆ. ಅಕ್ಕನಿಗೆ ಅಂತ ದೋಸೆ ಮಾಡಿದ್ದು ಕರಂಚಿ ಹೋಯ್ತು ಪಾಪ. ಅವಳಿಗೆ ಅದು ಬೇಡ ಅಂತೆ, ಬೇರೆ ಬೇಕಂತೆ. ಅದಕ್ಕೆ ಅವಳೇ ಮಾಡ್ಕೊತಿದ್ದಾಳೆ. ಬೇಡ ಅಕ್ಕ, ನಾನೇ ಮಾಡ್ಕೊಡ್ತೀನಿ. ಕ್ಯಾಚ್ ಹಾಕ್ತಾರೆ. ಬನ್ನಿ ಬನ್ನಿ, ಇಲ್ಲಿಂದ ಹೋಗು. ಕ್ಯಾಚ್ ಏನ್ಬೋದು, ನೀವಿಲ್ಲೇ ಕ್ರಿಕೆಟ್ ಆಟಾಡ್ತಿದ್ರ ಅಪ್ಪ ಮಗ? ಏನ್ ಗೊತ್ತಾ, ನಾನ್ ಮಾಡಿದ ದೋಸೆ ಕರಂಚಿತ್ ಅಂತ ಹೇಳ್ಬಿಟ್ಟು ಅವಳೇ ಮಾಡ್ತಿದ್ದಾಳೆ ನೋಡಿ. ನಾವ್ ಆಮೇಲೆ ತಿನ್ನುವಲ್ಲ. ಇಲ್ಲ ಮುನು, ನಾನ್ ಮಾಡಿದ ಯಾವಾಗ್ಲೂ ಕರಂಚಲ್ಲ. ಇವತ್ತು ನಾನು ಬ್ಲಾಗ್ ಅಲ್ಲಿ ಮಾತಾಡ್ತಿದ್ದಲ್ಲ. ನೀವು ಬಿಸಿ ಇದ್ರಿ ಅಂತ. ಬನ್ನಿ ಇಲ್ಲಿ, ಇವಾಗ ದೋಸೆ ಮಾಡ್ಕೊಡಿ ಎಲ್ಲರಿಗೂ. ಟಿಫನ್ ದೋಸೆ ಅಲ್ವಾ? ಎಲ್ರಿಗೂ ಮಾಡ್ತೀನಿ. ಚಟ್ನಿ ಮಾಡಿಲ್ವಾ ಅಮ್ಮ? ಚಟ್ನಿ ಐತೆ ನಿನ್ನೆದು, ಫ್ರಿಜ್ ಅಲ್ಲಿ ಇದ್ದಿದ್ದು. ಇವಾಗ ಅಮ್ಮ ಇದು ಮಾಡಿದ್ದಾರೆ, ಬಟಾಟೆ ಪಲ್ಯ. ಸೊ ಅದಕ್ಕಿಂತ ಮುಂಚೆ, ದೋಸೆ ಮಾಡೋದಕ್ಕಿಂತ ಮುಂಚೆ ಮುನ್ನು ಸಣ್ಣಗೊಂದು ಬ್ಲಾಗ್ ಎಡಿಟ್ ನಾನ್ ಮಾಡ್ತೀನಿ, ನೀವು ಸಣ್ಣ ಮುನ್ನುಗೆ ಎಡಿಟ್ ಮಾಡಿ. ಆಮೇಲೆ ಮುನ್ನು ಸಣ್ಣ ಅಲ್ಲಿ ಏನ್ ಮಾಡ್ತಿದ್ದೀರಾ? ಸ್ಯಾರಿ ಕಲೆಕ್ಷನ್ ಇದು ಗಾಯ್, ಸ್ಯಾರಿ ಕಲೆಕ್ಷನ್ ವ್ಲಾಗ್ ನ ಅಪ್ಲೋಡ್ ಮಾಡ್ತಿದ್ದಾರೆ ಸಣ್ಣ ಅವರು.
ಸೊ ಅದು ಅಪ್ಲೋಡ್ ಮಾಡ್ತಾರೆ. ಮುನ್ನು ಸಣ್ಣಲ್ಲೂ ವಾಚ್ ಮಾಡಿ. ರೀಸೆಂಟಾಗಿ ಅವರು ಎಷ್ಟೋ ಟಿಪ್ಸ್ಗಳು ಬ್ಲಾಗ್ಗಳನ್ನೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ನಿಮಗೆ ಏನೇನು ಡೌಟ್ಸ್ ಇದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಮುನ್ನು ಸಣ್ಣಲ್ಲಿ ತಿಳಿಸಿ. ಅವ್ರು ಖಂಡಿತವಾಗ್ಲೂ ಅದನ್ನು ಅಲ್ಲಿ ನಿಮಗೆ ನೀವು ಹೇಳಿರೋ ಕಮೆಂಟಿಗೆ ಅವರು ವ್ಲಾಗ್ನ ಕೂಡ ಮಾಡ್ತಿದ್ದಾರೆ. ನೀವು ಅನ್ಕೊಂಡಿರೋದನ್ನ ತಿಳ್ಕೊಳ್ಬೋದು ಆ ವ್ಲಾಗಲ್ಲಿ. ನೋಡಿ ಗೈಸ್, ಮುನ್ನುಗೆ ಬ್ರೇಕ್ಫಾಸ್ಟ್ ರೆಡಿ ಆಯಿತು, ರೆಡಿ ಮಾಡಿದೆ. ಇವಾಗ ಇನ್ನು ಮುಂದೆ ಅವ್ರ ಹತ್ರ ತುಳು ಲ್ಯಾಂಗ್ವೇಜಲ್ಲೇ ಮಾತಾಡೋದು. ಮುನ್ನು ಓಲರ್ ದಾದ ಗೊತ್ತುಂಡಾ ಕುಚೊಂದುಲ್ಲರಾ ನಾನಡ್ದು ಬಕ್ಕ ಇರ ತುಳು ಲ್ಯಾಂಗ್ವೇಜ್ ಇಡೆ ಪಾತೆರಡು ಒಂದು ಚಾಲೆಂಜ್ ಇರೆಗ್ ಅವ ಬೇತ ಊಲ ಪಾತೆರಜ್ಜಿ ಹಾ ಅವಾ ಸರಿ ತಿನ್ನೆ ತತ್ತದಲ್ಲ ಕನ್ನಡ ಪಾತೆರ ಬಲ್ಲಿ ಇನಿ ಫುಲ್ ಡೇ ವ್ಲಾಗ್ ಮುಗಿಪುನೆ ಮುಟ್ಟ ಅವತ್ತೆ ಅಂಚ ಪಂಡತ್ ಪಾತೆರಂದೆ ಕುಲರ ಬಲ್ಲಿ ಮಾತಾಡದೆ ಕೂತ್ಕೊಳ್ಳೋಕಿಲ್ಲ, ಮಾತಾಡ್ಬೇಕು ಆದ್ರೆ ತುಳುವಲ್ಲಿ ಮಾತಾಡ್ಬೇಕು. ನಾವು ಬೇಕಾದ್ರೆ ಕನ್ನಡದಲ್ಲಿ ಮಾತಾಡ್ಬೋದು. ನಾವು ಕನ್ನಡದಲ್ಲಿ ಮಾತಾಡ್ತೀವಿ, ನೀವು ತುಳುವಲ್ಲಿ ಮಾತಾಡ್ಬೇಕು ಅಷ್ಟೇ. ನಾನು ಎಂಚುಂಡು ಹೇಗಿದೆ? ಸೂಪರ್ ಉಂಡು. ಸೂಪರ್ ಉಂಡಾ? ಸೂಪರ್ ಉಂಡು ಬಕ್ಕ ತುಳುಟುದಾದ ಗೊತ್ತಾ? ಹೇಗೆ ಹೇಳೋದು ಗೊತ್ತಾ? ಶೋಕುಂಡು ಅಂತ ಹೇಳಿ. ಶೋಕುಂಡಾ ನೋಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದಾರೆ ನೋಡಿ. ಕಾಂಬಿನೇಷನ್ ಮಸ್ತ್ ಸೋಕುಂಡು. ಹಾ ತುಪ್ಪ ದೋಸೆ ಮತ್ತೆ ಅದಕ್ಕೆ ಬಟಾಟೆ ಬಜ್ಜಿ, ಮತ್ತೆ ಬಜ್ಜಿ ಅಲ್ಲ ಅದಕ್ಕೆ ಏನನ್ನೋದು ಬಟಾಟೆ ಹತ್ತು ಆಲೂಗಡ್ಡೆ. ಕನ್ನಡ ಪಾತ್ರನ ಪನಿಷ್ಮೆಂಟ್. ಕನ್ನಡ ಸಬ್ಸ್ಕ್ರೈಬರ್ಸ್ ಯಾರು ಬೇಜಾರು ಮಾಡ್ಕೋಬೇಡಿ. ಇವತ್ತು ಒಂದೇ ದಿವಸ ಮುನ್ನುಗೆ ತುಳು ಲ್ಯಾಂಗ್ವೇಜ್ ಅಲ್ಲಿ ಮಾತಾಡೋ ಚಾಲೆಂಜ್ ಕೊಡ್ತಾ ಇದ್ದೀನಿ. ಸೊ ಹಂಗಂತ ನಾವು ಕನ್ನಡದಲ್ಲಿ ಮಾತಾಡ್ತೀವಿ, ಅವರು ಮಾತ್ರ ತುಳು ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಾರೆ. ಓಕೆನಾ? ತುಳು ಪಾತೆರ್ಲೆ ಅನ್ ಪನ್ಪೇರ್ ಎನ್ ಕಾಪುಜಿ ಗೈಸ್. ಏನಂತ ಅಂದ್ರೆ ನಾನು ಕನ್ನಡ ಮಾತಾಡಿದ್ರೇನೆ ಪ್ರಾಪರ್ ಆಗಿ ಬರೋದು. ಸೊ ಅದಕ್ಕೋಸ್ಕರ ತುಳು ಬರೋದಿಲ್ಲ. ಇವ್ರಿಗೆ ಹೇಳ್ತಾ ಇದ್ದೀನಿ, ಇವ್ರು ಕೇಳೋದೇ ಇಲ್ಲ ಅಂತ ಹೇಳ್ತಾರೆ. ಬನ್ನಿ ಇವಾಗ ನಾನು ಕನ್ನಡದಲ್ಲೇ ಮಾತಾಡ್ತೀನಿ, ನನಗೆ ತುಳು ಮಾತಾಡೋಕ್ಕಾಗಲ್ಲ. ಇಲ್ಲಾಂದ್ರೆ ಏನಾದರೂ ಮಿಸ್ಟೇಕ್ ಮಾಡಿಬಿಟ್ರೆ ಆಮೇಲೆ ತುಳುನಾಡಿಗೆ ಅವಮಾನ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಸರಿನಾಮ? ಸರಿ, ಇದನ್ನೊಂದು ಎಷ್ಟು ಚಂದ ಹೇಳಿದ್ರಿ. ಯಾವ್ದನ್ನ ಯಾವ್ದನ್ನ ಹೇಳಿದ್ರಿ? ತುಳು ಪಾತರ್ಲೆ ಪನ್ಪೇರ್ ಬಟ್ಟಿ ಅಂಕ ಅಂತ ಸಕ್ಕದಾಗಿ ಹೇಳಿದ್ರಿ. ಒಂದೊಂದ್ ಸ್ವಲ್ಪ ಬರುತ್ತೆ, ಎಲ್ಲಿ ಮಿಸ್ಟೇಕ್ ಆಗುತ್ತೆ ಅನ್ನೋ ಒಂದು ಭಯ ಇರುತ್ತೆ ಅಷ್ಟೇ. ಇದನ್ನ ಇಷ್ಟು ಚಂದ ಹೇಳ್ಬೇಕಾದ್ರೆ ನಿಮಗೆ ಏನ್ ಕಷ್ಟ ಮತ್ತೆ ತುಳು ಮಾತಾಡ್ಲಿಕ್ಕೆ? ಮಾತಾಡೋಣ ಬಿಡಿ, ಸ್ವಲ್ಪ ಮುಂದೆ ದಿನ ಮಾತಾಡೋಣ. 3 months ಒಂದು ಟೈಮ್ ಕೊಡ್ತೀವಿ, ಪರ್ಫೆಕ್ಟ್ ಆಗಿ ಮಾತಾಡ್ಬೇಕು. ಓಕೆನಾ? ಓಕೆ, ನೀವು ಕಲ್ಸ್ಕೊಡಿ ಟೀಚರ್ ಆಗಿ. ನೀವು ಸಣ್ಣವರೆಲ್ಲ ಇರ್ತೀರಲ್ಲ, ಕಲ್ಸ್ಕೊಡ್ಬೇಕಪ್ಪ. ನಾವು ಕನ್ನಡ ಕಲ್ಸ್ಕೊಟ್ಟಿಲ್ವಾ ನಿಮ್ಗೆ? ಎಷ್ಟು ಬೇಗ ಕಲ್ಸಿದೀವಿ. ಅಯ್ಯಯ್ಯೋ, ನೀವು ಕಲ್ಸಿದ? ಧನ್ಯ ಅವ್ರ ಬರ್ತಡೇ ನಿನ್ನೆ ಹೇಳಿದ್ವಿ. ಧನ್ಯ ಅವ್ರ ಬರ್ತಡೇ ಯಾವಾಗ ಅಂತ. ಧನ್ಯ ಅವ್ರ ಬರ್ತಡೇ ಆಲ್ಮೋಸ್ಟ್ ಎಲ್ಲರೂ ಗೆಸ್ ಮಾಡಿದ್ದೀರಾ. ತುಳುನಾಡವ್ರು ಮಾತ್ರ ಗೆಸ್ ಮಾಡಿದ್ದೀರಾ 14th ಅಂತ. ಏನಕ್ಕಂದ್ರೆ ಅವತ್ತಿನ ದಿನ ಒಂದು ಹಬ್ಬ ಇರುತ್ತೆ ಅಂತ ಒಂದು ಕ್ಲೂ ಕೊಟ್ಟಿದ್ವಿ. ಧನ್ಯ ಅವ್ರೆ ತಾನೇ? ಹೌದು, ವಿಶ್ವ ಹಬ್ಬ. ನೆಕ್ಸ್ಟ್ ಅಂಬೇಡ್ಕರ್ ಜಯಂತಿ. ವಿಶ್ವ ಹಬ್ಬ 14ನೇ ತಾರೀಕು ನಮ್ ಧನ್ಯ ಅವ್ರ ಬರ್ತಡೇ. ಎಲ್ಲರೂ ಅವ್ರಿಗೆ ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡಿ. ಮುಂದಿನ ಬ್ಲಾಗ್ಗಳಲ್ಲಿ ನೀವೇ ನೋಡ್ತಿರ್ತೀರಾ ಏನ್ ಸರ್ಪ್ರೈಸ್ ಅಂತ. ನೋಡೋಣ ಹೇಗಿರುತ್ತೆ ಅಂತ. ಇವತ್ತೊಂದು ಚಾಲೆಂಜ್ ಇದೆ. ಏನಂತ ಅಂದ್ರೆ ನೀರು ಕುಡಿಯುವಂತ ಚಾಲೆಂಜು. ಆ ಚಾಲೆಂಜ್ನ ಇವಾಗ ನಾವು 3 ಜನ ಮಾಡ್ತೀವಿ. ನೋಡೋಣ ಯಾರು ಜಾಸ್ತಿ ನೀರು ಕುಡಿತಾರೆ ಅಂತ. ಎಷ್ಟು ನೀರು ಕುಡಿದ್ರು ಒಳ್ಳೇದೇನೆ, ಹಂಗಂತ ತುಂಬಾ ಜಾಸ್ತಿ ನೀರು ಕುಡಿಬಾರ್ದು ಅಂತ ಹೇಳ್ತಾರೆ. ಬಟ್ ಇದು ಚಾಲೆಂಜಿಗೋಸ್ಕರ ಮಾಡ್ತಾ ಇರೋದು. ಎಲ್ಲರೂ ಕೇಳ್ತಿದ್ರಿ ಏನಾದರೂ ಒಂದು ಚಾಲೆಂಜ್ ಮಾಡಿ ಅಂತ. ಪ್ರತಿಯೊಂದೊಂದು ಚಾಲೆಂಜನ್ನು ಹೇಳಿದ್ದೀರಾ. ಸೊ 1 by 1 ಎಲ್ಲ ಮಾಡ್ಕೊಂಡು ಹೋಗ್ತೀವಿ. ಏನಕ್ಕಂದ್ರೆ ಒಂದೇ ದಿನ ಎಲ್ಲ ಮಾಡಿದ್ರೆ ಚೆನ್ನಾಗಿರಲ್ಲ. ಇವತ್ತು ನೀರು ಕುಡಿಯೋ ಚಾಲೆಂಜ್ ಇರುತ್ತೆ. ಯಾರು ಎಷ್ಟು ಜಾಸ್ತಿ ನೀರು ಕುಡಿತಾರೆ ಅಂತ ನೋಡೋಣ. ಮತ್ತೆ ಯಾರ್ಯಾರು ವಾಮಿಟ್ ಮಾಡ್ಕೋಬಹುದು ಅದನ್ನು ನೋಡೋಣ. ಯಾರು ನೀರು ಕುಡಿಯಕ್ಕೆ ರೆಡಿನಾ? ರೆಡಿ. ನನಗೆ ಒಂದು ಗ್ಲಾಸ್ ಕುಡಿಲಿಕ್ಕೇನೆ ಕಷ್ಟ, ಇನ್ನು ಬಾಟಲ್ ನೀವು ನೀರು ಕುಡಿಯಲ್ಲ ಅಂತಾನೆ ನಾನು ಈ ಚಾಲೆಂಜ್ ಇಟ್ಟಿರೋದು. ಏನ್ ಗೊತ್ತಾ, ಇವಾಗ ಆಕ್ಚುಲಿ ಟಿಫನ್ ಎಲ್ಲ ಮಾಡಿದ್ದೀರಾ ನೀವು. ನಮ್ಗಿನ ಮುಂಚೆನೆ ಮಾಡ್ಬಿಟ್ರಿ ಬಿಡಿ, ಪರವಾಗಿಲ್ಲ. ನೆಕ್ಸ್ಟ್ ಮಧ್ಯಾಹ್ನ ಮಾಡೋಣ ನೀರ್ ಚಾಲೆಂಜ್ ಗೈಸ್. ಇವಾಗ ಟೈಮ್ ನೋಡಿ 10:15 ಆಗಿದೆ. ಇವಾಗ ತಾನೇ ಜಸ್ಟ್ ಟಿಫನ್ ಮಾಡಿದ್ದೀವಿ. 2 ಸೇರಿಸಿ ವಾಮಿಟ್ ಆಗ್ಬಿಡುತ್ತೆ. ಅದಕ್ಕಿಂತ ಮುಂಚೆ ಬೇಡ ಇವಾಗ ನೀರು ಕುಡಿಯೋದು. ನೆಕ್ಸ್ಟ್ ಒಂದು ಆಫ್ಟರ್ನೂನ್ ಸ್ವಲ್ಪ ಹೊಟ್ಟೆ ಖಾಲಿ ಆಗಿರ್ತಾರ 3 ಜನಕ್ಕೂ, ಅವಾಗ ವಾಟರ್ ಚಾಲೆಂಜ್ ಮಾಡ್ತೀವಿ. ಬನ್ನಿ ಯಾವ ತರ ಇರುತ್ತೆ ಅಂತ ನೋಡೋಣ. ಇವತ್ತು ಬೇರೆ ಒಂದು ಇವೆಂಟ್ಗಿದೆ ಅಮ್ಮ ಹೋಗೋದು. ಇವೆಂಟಿಗೆ ಹೋಗ್ಬೇಕು ಮಾ. ಇವತ್ತು ಇವೆಂಟ್ಗೆ ಹೋಗೋದಿದೆ. ಯಾವ ಇವೆಂಟ್ಗೆ ಹೋಗೋದಿದೆ ಅಮ್ಮ? ಎಡಿಟ್ ಮಾಡೋದ್ ಬಿಟ್ಟು ಸ್ವಲ್ಪ ನೋಡ್ತೀರಾ? ಅದು ಇದು ಯಾವ್ದು ಗೊತ್ತುಂಟಾ? ಒಂದು ರೀಸೆಂಟ್ ಆಗಿ ನಾವ್ ಹೇಳಿದ್ವಲ್ಲ ರಿಯಾಲಿಟಿ ಶೋ. ಅದೇ ಕಾಡಿಗೆ ಏನು ಗೈಸ್, ಕಾಡಲ್ಲಿ ಒಂದು ಚಾಲೆಂಜ್ ಇದೆ. ಸೊ ಅದಕ್ಕೆ ಜಂಗಲ್ ಬುಗ್ಗಿ ಅಂತ ಒಂದು ರಿಯಾಲಿಟಿ ಶೋ ಬರ್ತಿದೆ ಅಲ್ವಾ. ಸೊ ಅದಕ್ಕೋಸ್ಕರ ಆ ಈವೆಂಟಿಗೆ ಪ್ರೆಸ್ ಮೀಟಿಂಗ್ ನಮ್ಮನ್ನ ಕರೆದಿದ್ದಾರೆ. ಅದಕ್ಕೆ ಇವತ್ತು ಸಂಜೆ 6 o'clock ಲೂಲು ಮಾಲ್ ಅಲ್ಲಿ ಇದೆ. ಇವತ್ತು ನಾವು ರಮೇಶ್ ಸರ್ನ ನೋಡ್ಬೋದು. ಹೌದು, ಅವರೇ ನಡೆಸ್ಕೊಡ್ತಿರೋದು. ಹೌದು.
ಗಾಯ್ಸ್ ಎಡಿಟ್ ಮಾಡಿ ಪೋಸ್ಟ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತೇಳಿ ನಾನು ಗೇಮ್ ಆಡ್ಕೊಂಡು ಕೂತಿದ್ದೆ. ಈಗ ನೋಡಿ PS5 ಸಣ್ಣ ತಗೊಟ್ಟಿರೋ PS5 ಅಲ್ಲಿ ಗೇಮ್ ಆಡ್ತಾ ಇದ್ದೆ. ಇವರಿಬ್ರು ಇವಾಗ ಟಾಸ್ಕಿಗೆ ರೆಡಿ ಆಗ್ತಾ ಇದ್ದಾರೆ. ನಮ್ಮ ಧನ್ಯ ಅವರು ಬೆಳಗ್ಗೆಯಿಂದ ನೀರ್ ಟಾಸ್ಕ್ ಅಂತ ಹೇಳಿದ ತಕ್ಷಣ ನೀರೇ ಕುಡಿತಾ ಇಲ್ಲ ವಿನ್ ಆಗೋದಕ್ಕೋಸ್ಕರ. ಸಣ್ಣ ನೋಡಿ ರೆಡಿ ಆಗ್ತಾ ಇದ್ದಾರೆ. ನೋಡೋಣ ಯಾರು ಎಷ್ಟು ಬಾಟ್ಲು ಎಷ್ಟು ಲೀಟರ್ ಕುಡಿತಾರೆ ಅಂತ. ನಂಗೆ ಜ್ಯೂಸ್ ಟಾಸ್ಕ್ ಕೊಡ್ತಿದ್ರೆ ಲೀಟ್ರು ನೀರ್ ಟಾಸ್ಕ್ 1 ಲೀಟರ್ ಕುಡಿಯಲ್ವಾ ನಿಮ್ಗೆ? ಒಂದು ಗ್ಲಾಸ್ ಅಂತಾನೆ ಗೊತ್ತಿಲ್ಲ. ಏಯ್ 1 ಗ್ಲಾಸ್ ಕುಡಿತೀರಾ? ಏನ್ 1 ಗ್ಲಾಸ್ ಕುಡಿಯಲ್ವಾ? ಗೈಸ್ ಇವರಿಬ್ರು ಎಷ್ಟು ನಾಟಕ ಆಡ್ತಾ ಇದಾರೆ ಅಂದ್ರೆ ನೋಡೋಣ ಕಾಂಪಿಟೇಷನ್ ಹೆಂಗಿರುತ್ತೆ ಅಂತ, ಯಾರು ಜಾಸ್ತಿ ನೀರ್ ಕುಡಿತಾರೆ ಅಂತ ನೋಡೋಣ. ಗೈಸ್ ಟಾಸ್ಕ್ಗೆ ಇಲ್ಲಿ ನೀರ್ ಹಿಡಿದು ರೆಡಿ ಮಾಡ್ತಿದ್ರೆ ನಾವ್ ಅವರು ವಾಶ್ರೂಮ್ಗೆ ಹೋಗ್ಬಿಟ್ಟು ಬಂದು ರೆಡಿ ಆಗ್ತೀರಿ ಅಂತ ಹೇಳ್ತಿದ್ದಾರೆ ನೀರ್ ಕುಡಿಯೋದಕ್ಕೆ. ನಂಗೆ ನಿಜವಾಗ್ಲೂ ನೆನೆಸ್ಕೊಂಡ್ರೆ ನಾನು ಒಂದ್ ದಿವಸ ಏನ್ ಗೊತ್ತಾ, ಸ್ಕೂಲಲ್ಲಿ ಕಾಂಪಿಟೇಷನ್ ಇತ್ತು ವಾಟರ್ ಕುಡಿಯೋದು. ಇದೆ ಅದು ದೊಡ್ಡ ಇದು ಸ್ಪ್ರೈಟ್ ಬಾಟಲ್ ಬರುತ್ತೆ ಅಲ್ವಾ, ಅದ್ರಲ್ಲಿ ಫುಲ್ ಮಾಡಿಟ್ಟಿದ್ರು. ಸೊ ಅದರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. ಈ ಸರಿ ಏನ್ ಗೊತ್ತಾ, ಈ ತರ ಬಾಟ್ಲಲ್ಲಿ ಕುಡಿಯೋದು. ನೋಡೋಣ ಯಾರು ಜಾಸ್ತಿ ಕುಡಿತಾರೆ. ನೀರ್ ತುಂಬುತ್ತೆ ಗಾಯ್ಸ್ ಇದ್ರಲ್ಲಿ ಅಮ್ಮಮ್ಮ ಅಂದ್ರೆ ಒಂದು 2 ಲೀಟರ್ ನೀರು ತುಂಬುತ್ತೆ. 2 ಲೀಟರ್ 2.25 ಲೀಟರ್ ತುಂಬುತ್ತೆ ಇದರಲ್ಲಿ. ಹೌದು, ನೋಡೋಣ ಎಷ್ಟು ಕುಡಿತೀರಾ ನೀವು ಅಂತ. ನೋಡಕ್ಕೆ ಚಿಕ್ಕದಿರ್ಬೋದು ಬಟ್ ಅಗಲ ದೊಡ್ಡದಾಗಿದೆ, ನೀವೇ ನೋಡ್ತಿರ್ಬೋದು. ಇದ್ರಲ್ಲಿ ಇವಾಗ ಟಾಸ್ಕ್ ಸ್ಟಾರ್ಟ್ ಆಗುತ್ತೆ. ನೀವು ವಾಶ್ರೂಮ್ಗೆ ಹೋಗ್ಬಿಟ್ಟು ಬರಂಗಿದ್ರೆ ಹೋಗ್ಬಿಟ್ಟು ಬನ್ನಿ. ನಿಮ್ಮ ಅಕ್ಕನ ತರ ನಿಮ್ಮ ಅಕ್ಕ ನೋಡಿ ಹೋಗ್ಬಿಟ್ಟು ಬಂದ್ರು. ಕುಡ್ದು ಹೋಗ್ತೀರಾ? ಅದ್ ಕುಡಿದ್ಮೇಲೆ ಎಲ್ಲಾರು ಹೋಗ್ತಾರಮ್ಮ ಒಳಗಡೆ. ಟೈಮ್ ನೋಡಿ ಗಾಯ್ಸ್ 1:20 ಆಯ್ತು. ಇನ್ನು 3 ಜನ ಕೂಡ ಊಟ ಮಾಡಿಲ್ಲ. ಬನ್ನಿ ಅಮ್ಮ ಧನ್ಯ, ಫಸ್ಟ್ ಕ್ಲಿಪ್ಸ್ ಅಮ್ಮ. ನೀವ್ ಈ ತರ ಜಗಳ ಆಡ್ತೀರಾ ಅಂತ ಗೊತ್ತು. ಬನ್ನಿ ಬನ್ನಿ ಬನ್ನಿ, ಕ್ಲಿಪ್ಸ್ ಇದ್ರೇನೆ ಬೆಟರು. ನಾನು ಹೇಳ್ತೀನಿ. ಇವಾಗ ಫಸ್ಟ್ ಯಾರು ವೈಟ್ ಹಾಕಿ ಈಚೆ ಬರ್ದು, ಇವಾಗ ವೈಟ್ ಬ್ಲಾಕ್ ಯಾರೋ ಸಿಂಗಲ್ ಆಗಿ ಹಾಕಿರ್ತಾರೆ ಗೊತ್ತಾ? ಸಿಂಗಲ್ ಹಾಕಿದವ್ರು ಫಸ್ಟ್ ಬೇಡ, ಅವ್ರನ್ನ ಲಾಸ್ಟ್ ಇಡೋಣ ಈ ಸರಿ. ಸಿಂಗಲ್ ಯಾರ್ದು ಹಾಕ್ತಾರೆ ಅವ್ರು ಸೇಫ್ ಲಾಸ್ಟಿಗೆ, ಓಕೆನಾ? ಹಿಡೀರಿ ಬೇಗ ಬೇಗ. 1 2 3 ಗೋ. ಸೇಫ್. ಇವಾಗ ನಮ್ಮಿಬ್ರಲ್ಲಿ ಅಂತರ ಹಾಕ್ತಾರೆ. ಅವ್ರು ಸೇಫ್, ಅವ್ರು ಸೆಕೆಂಡ್. ಹೌದಾ? ಸರಿ, ಸೆಕೆಂಡ್ ಫಸ್ಟ್ ಸೇಫ್ ಅಂತ. ಬನ್ನಿ ಬನ್ನಿ ಫಸ್ಟ್ ನೀವೇ ಪಾಪ. ಬನ್ನಿ ಬನ್ನಿ, ಎಷ್ಟಾದ್ರೂ ಕುಡೀರಿ ಮಾ, ನಿಮ್ಮಿಷ್ಟ. ನೀವು ನೋಡೋಣ ಟಾಸ್ಕ್ ಅಲ್ಲಿ ಯಾರು ವಿನ್ ಆಗ್ತಾರೆ ಅಂತ. ಏನ್ ಗೊತ್ತಾ, ಇದ್ರಲ್ಲಿ ಬೇಕಾ ಬಿಟ್ಟಿ ಎಲ್ಲ ಕುಡಿಬಾರ್ದು. ಚಾಲೆಂಜ್ ರೀತಿಯಲ್ಲಿ ತಗೊಂಡು ಕುಡಿಬೇಕು. ಎಲ್ಲರೂ ಅಷ್ಟೇನೆ, ನೀವು ಅಷ್ಟೇನೆ. ಇವಾಗ ನಾನ್ ವಿನ್ ಆಗ್ತೀನಿ ಅಂತ ಬಿಟ್ಕೊಡ್ಬಾರ್ದು. ಈಗ್ಲೇ ನೀವ್ ವಿನ್ ಆಗ ಬಿಡಲ್ಲ ಮುನ್ನು ಅನ್ನೋ ತರ ಇರ್ಬೇಕು ನೀವು. ಸರಿ, ನೋಡೋಣ ಎಷ್ಟು ಬಾಟ್ಲು ನೀವು ಕುಡಿತೀರಾ ಅಂತ. ಡೋರ್ ಓಪನ್ ಮಾಡಿಡಿ. ಯಾಕೆ? ಅಯ್ಯೋ, ಡೋರ್ ಬೇರೆ ಓಪನ್. ಸ್ಕ್ರೀನ್ ಕ್ಲೋಸ್ ಮಾಡ್ಮ, ಅಲ್ಲಿ ಬೆಳಕು ಜಾಸ್ತಿ ಬರುತ್ತೆ ಕಡೆ. ಗೈಸ್ ಇವಾಗ ರೂಲ್ಸ್ ನೀವು ತಿಳ್ಕೊಂಡ್ಬಿಡಿ. ನೋಡಿ 5 ಮಿನಿಟ್ಸ್ ಅಲ್ಲಿ ಎಷ್ಟು ನೀರು ಕುಡಿತಾರೆ ಅಂತ. 5 ಮಿನಿಟ್ಸ್ ಸಣ್ಣ ಟೈಮಿಂಗ್ಸ್ ಇಡ್ತಾರೆ. ಸ್ಟಾರ್ಟ್ ಮಾ ಧನ್ಯ, ಎಷ್ಟು ನೀರು ಕುಡಿತೀರಾ ನೋಡೋಣ. ಹಾ, ಆರಾಮ್ಸೆ ಕುಡೀರಿ, ಆರಾಮ್ಸೆ ಕುಡೀರಿ, ಆರಾಮ್ಸೆ ಕುಡಿ, ಆರಾಮ್ಸೆ ಆರಾಮ್ಸೆ. ಕುಡಿ ಕುಡಿ ಕುಡಿ. ಸೂಪರ್, ದೊಡ್ಡ ಬಾಯಿ. ಗಾಯ್ಸ್ ಇಲ್ಲಿ ಟೈಮಿಂಗ್ ಸೆಕೆಂಡ್ಸ್ ಓಡ್ತಿದೆ ಅಷ್ಟೇ. ಬಾಯಿ ದೊಡ್ಡದಿರ್ಬೋದು, ಹೊಟ್ಟೆ ಚಿಕ್ಕದಲ್ಲ. ಈ ವಾಮಿಟ್ ಮಾಡಿದ್ರೆ ನನ್ನ ಆಗ್ಲೇ ಯಾರಿತ್ತು ಸ್ವಲ್ಪ. ಇದೇನಿದು ಮೂಗಿಂದೆಲ್ಲ ನೀರು ಬರ್ತಾ ಇದೆ? ನಾನೊಂದು ಹೇಳೋ ಡೈಲಾಗು, ಮುನ್ನು ಹೊಟ್ಟೆಲಿರೋ ಕಿಡ್ನಿ ಸ್ಟೋನ್ ಅಂತೂ ರಟ್ಟಿ ಹೋಗ್ತಾನೆ ಇವತ್ತು. ನೀರ್ ಕುಡಿದ್ರೆ ತುಂಬಾ ಒಳ್ಳೇದು ಗಾಯ್ಸ್. ಅದಕ್ಕೆ ಈ ಟಾಸ್ಕ್ ನ ಇಟ್ಟಿದ್ದು. ಇವ್ರುಗಳು ಯಾರು ಕರೆಕ್ಟ್ ಆಗಿ ನೀರ್ ಕುಡಿಯಲ್ಲ. ದಾಹ ಆದಾಗ ಮಾತ್ರ ನೀರ್ ಕುಡಿತಾರೆ. ದಾಹ ಆದಾಗ ಮಾತ್ರ ನೀರ್ ಕುಡಿಬಾರ್ದು. ಅವಾಗ ನೀರ್ ಕುಡಿತಾನೆ ಇರ್ಬೇಕು ಅನ್ನೋದಕ್ಕೋಸ್ಕರ ಈ ಟಾಸ್ಕ್ ನ ಇಟ್ಟಿರೋದು. ಕುಡಿ ಕುಡಿ ಕುಡಿ, ನೋಡೋಣ ಎಷ್ಟು ಕುಡಿತೀರಾ. ಆ ಬಾಟ್ಲ್ ಇನ್ನೂ ಖಾಲಿ ಆಗಿಲ್ಲ. ಇನ್ನ 1 ನಿಮಿಷನೂ ಆಗಿಲ್ಲ. ಇವಾಗ 1 ನಿಮಿಷ ಆಗಿದೆ ನೋಡಿ. ಸ್ವಲ್ಪ ರೆಸ್ಟ್ ಆಯ್ತಾ? 1 ನಿಮಿಷ ಆಯ್ತು. ಚಾಲೆಂಜ್ ಇದು ಆಯ್ತು. 2ನೇ ಬಾಟ್ಲು ಖಾಲಿ ಮಾಡಿ ನೀವು ಇನ್ನೊಂದು ಬಾಟ್ಲು ಕೇಳ್ತೀರಾ ಅಂತ ಅನ್ಕೊಂಡೆ ನಾನು. ಕಾಲ್ ಭಾಗನೂ ಖಾಲಿ ಆಗಿಲ್ವಲ್ಲಮ್ಮ. 1 ನಿಮಿಷ ಆದ್ರೂ ಖಾಲಿ ಆಗಿಲ್ಲ ಗೈಸ್. ಈ ಹೊಟ್ಟೆಲಿ ಈ ಬಾಟ್ಲು ಸೇರಲ್ವಾ ಗೈಸ್? ಆರಾಮ್ಸಾಗಿ ಸೇರುತ್ತೆ. ಎಕ್ಸ್ಪೆಂಡ್ ಆಗುತ್ತಮ್ಮ ನೀನ್ ಹೊಟ್ಟೆ. ಕೆಳಗಡೆ ಎಲ್ಲಾದ್ರೂ ಪ್ಲೇಟ್ ಇಡ್ಬೇಕಾ?
ಗಾಯ್ಸ್ ಏನ್ ಗೊತ್ತಾ ಅವ್ರಿಗೆ ಎಲ್ಲಿ ವಾಮಿಟ್ ಆಗ್ಬಿಡುತ್ತೆ ಅನ್ನೋ ಇದಕ್ಕೇನೆ ಕುಡಿತಾ ಇಲ್ಲ ಅವರು ಕಳ್ಳಿ. ಪಾನಿಪುರಿ ಚಾಲೆಂಜ್ ಇದೆ ಅಲ್ವಾ, ಅದೇ ನೆನಪಾಗ್ತಿದೆ ಇವಾಗ. ಕುಡಿಯಮ್ಮ, ಲಾಸ್ಟ್ ಅಲ್ಲಿ ಎತ್ಬಿಡ್ಬೇಕು ಹೊಟ್ಟೆ, ಬೇಗ ಕುಡಿಯಮ್ಮ. ಸ್ವಲ್ಪ ಸ್ವಲ್ಪ ಕುಡಿ. ಅರ್ಧ ಆಯ್ತು ಕರೆಕ್ಟಾಗಿ. ಈಗ ಇವಳೆ ಸೆಕೆಂಡ್ ಆಗ್ತಾಳೆ ಅನ್ಸುತ್ತೆ, ನಾನು ಅಷ್ಟು ಕುಡಿಯಲ್ಲ ಅನ್ಸುತ್ತೆ. ಇಲ್ಲ ಕುಡಿಬೇಕು, ನೀನ್ ಕುಡಿತೀಯಮ್ಮ, ಆರಾಮಾಗಿ ಕುಡಿತೀಯ ಬಿಡಮ್ಮ. ಅರ್ಧ ಗೈಸ್ ಇಷ್ಟು ಕುಡ್ದಿದ್ದಾರೆ. ಟೈಮ್ ಇಸ್ ಓವರ್. ಸಾಕಪ್ಪ, ಇಷ್ಟೇ ಕುಡ್ದಿದ್ದು. ಏನ್ ನಡುಕ್ತಾ ಇದೀರ ಆಗ್ಲೇ? ಹೊಟ್ಟೆ ತುಂಬೋಯ್ತಾ? ಒಂಥರ ಜಾಸ್ತಿ ಮಾತಾಡಿದ್ರೆ ಇಲ್ಲಿ ತನಕ ಬರ್ತಿದೆ, ಅದಕ್ಕೆ ಸ್ವಲ್ಪ ಸೈಲೆಂಟ್. ಇಷ್ಟಕ್ಕೇನೆ ನೀವು ಅಲ್ಲಿವರೆಗೂ ಬಂದ್ಬಿಡ್ತಾ? ನನ್ನ ಪ್ರಕಾರ ನಿಮ್ದು ಗಂಟ್ಲು ಪೈಪ್ ಚಿಕ್ದಿರ್ಬೇಕು. ಗಂಟ್ಲು ಪೈಪ್ ಚಿಕ್ದಿರ್ಬೇಕು. ಆತರ ಹೇಳ್ಬಾರ್ದಾ? ಯಾಕೆ ಗಂಟ್ಲು ಪೈಪ್ ದೊಡ್ಡದಾಗಲ್ವಾ? ಎಷ್ಟು ಕುಡಿದಿದ್ದಾರೆ ಅಂದ್ರೆ ಇಂಡಿಪೆಂಡೆಂಟ್ ಅಸೋಸಿಯೇಟಿಗಿಂತ ಸ್ವಲ್ಪ ಕೆಳಗಡೆ. ಅದೇ ಅರ್ಧ ಕುಡ್ದಿದ್ದಾರೆ, ಹಿಡ್ಕೊಳ್ಳಿ. ಪರವಾಗಿಲ್ಲ, ಏನ್ 1 ಲೀಟರ್ ಕುಡ್ದಿದ್ದೀರಾ ಅಷ್ಟೇ, ಅದು ಟಾಸ್ಕ್ ಅಂತ ಹೇಳಿ ಕುಡ್ದಿದ್ದೀರಾ. ಓಕೆ, ಇವಾಗ ನಾನ್ ಸ್ಟಾರ್ಟ್ ಮಾಡ್ತೀನಿ. ರೆಡಿ ಇದ್ದೀರಾ? ರೆಡಿ ಇದ್ದೀನಿ ಗಾಯ್ಸ್. ನೋಡಿ ಗಾಯ್ಸ್, ಇವಾಗ ನೀರ್ ಕುಡಿದು ನನ್ನ ಕಿಡ್ನಿ ಸ್ಟೋನ್ ನಾನು ಹೋಗಿಸ್ಕೊತಾ ಇದ್ದೀನಿ, ಅದು ಚಾಲೆಂಜ್ ಮುಖಾಂತರ. ಸೊ ನಿಮ್ಮ ಟೈಮ್ ಸ್ಟಾರ್ಟ್ ನೌ. ಕುಡೀರಿ ಕುಡೀರಿ ಕುಡೀರಿ. ಘಟ ಘಟ ಕುಡಿತಾ ಇದ್ದಾರೆ. ಇವಳು ಇಣುಕ್ತಾ ಇದ್ದಾಳೆ. ಹೋಗಕ್ಕ ಹತ್ರ ಹೋಗ, ಅಲ್ಲಿರು. ಎಂಕರೇಜ್ ಮಾಡ್ಬೇಕು. ಸಾಬಾಷ್ ಮುನು, ಕುಡೀರಿ. ಎಷ್ಟು ಕಷ್ಟ ಅಂತ ಮುನು, ಆರಾಮ್ಸೆ ಮುನು, ಟೈಮ್ ಇದೆ ಆಯ್ತಾ? ಬಿತ್ತು ಬಿತ್ತು ಬಿತ್ತು, ಗಳಕ್ಕೆ ಬಿತ್ತು, ಸ್ಟೋನ್ ಬಿತ್ತು. ಆರಾಮ್ಸೆ ಟೈಮ್ ಇದೆ. ಬರ್ತಿದ್ಯಪ್ಪ? ಇಲ್ಲ ಅಲ್ವಾ? ಚಿಕ್ಕ ತೆಗೆಯು. ಬಾಸ್, ನಮ್ಮ ಬಾಸು. ಹೋಗ್ಲಿ ಹೋಗ್ಲಿ. ಎಷ್ಟು ಕುಡಿದ್ರು? ಈಗ ಅರ್ಧ ಕುಡಿದ್ರು. ವಾ, ಇನ್ನ 1 ನಿಮಿಷನೇ ಆಗಿಲ್ಲ. ಇವ್ರು 2 ಲೀಟರ್ ಕುಡಿತಾರೆ. ಕುಡಿಲಿ ಕುಡಿಲಿ, ಕಣ್ಣು ಹುಟ್ಟಿಸ್ಬೇಡ. ಏಯ್, ಓ ಇಳಿಲಿಕ್ಕೆ. ಏನಾಗ್ತಿದೆ? ಏನ್ ಎಕ್ಸ್ಪೀರಿಯನ್ಸ್ ಮುನು? ಇನ್ನ 2 ನಿಮಿಷ ಆಗಿದೆ ಅಷ್ಟೇ ಮುನು, ಇನ್ನ ಟೈಮ್ ಇದೆ. ಆಗಲ್ಲಪ್ಪ, ಸುಮ್ನೆ ಎಲ್ಲ ನೀರ್ ಕುಡಿಯೋದಂದ್ರೆ. ಗಾಯ್ಸ್, ನೀವು ಕುಡೀರಿ, ಒಂದು ಬಾಟ್ಲು ಒಳಗೂ ಕುಡಿತೀರಾ ಅಷ್ಟೇ. ಅದು 2 ಲೀಟರ್ ಕುಡಿಯೋದು ತುಂಬಾ ಕಷ್ಟ ಆಗುತ್ತೆ. ಅದ್ 2 ಲೀಟರ್ ಚಕ್ ತೊದಲಿಸ್ತಿದೀನಿ. 2 ಲೀಟರ್ 2.5 ಹತ್ರ ಆಯ್ತಿದ್ದು. 2.5ನಾ? ನಾನು 1.5 ಲೀಟರ್ ಒಂದು ಕಾಲು ಕುಡ್ದಿದ್ದ ಅಷ್ಟೇ ನೀನು. ನಂದು ಆಲ್ರೆಡಿ 2 ಲೀಟರ್ ಆಯ್ತು. ನಂದು ಹೊಟ್ಟೆ ಸ್ಟೋರೇಜ್ 2 ಲೀಟರ್ ಅಷ್ಟೇ. ಇನ್ನ ಟೈಮ್ ಇದೆ. ಇಲ್ಲಿ ಕೆಳಗಡೆ 1 ಲೀಟರ್ ಇದೆ, ಇಲ್ಲಿ 2 ಲೀಟರ್ ಇದೆ. ಆಲ್ರೆಡಿ 2 ಲೀಟರ್ ಫಿಲ್ ಆಗಿದೆ. 1 ಲೀಟರ್ ಅಂದ್ರೆ ಇಲ್ಲಿ ಕೆಳಗಡೆ ರೀಚ್ ಆಗ್ಬೇಕು, ಅದು ರೀಚ್ ಆಗ್ತಾ ಇಲ್ಲ, ಅದಕ್ಕೆ ಓಡಾಡ್ತಾ ಇದ್ದೀನಿ. ಹುಚ್ಚ ಹೊಯ್ದು ಬನ್ನಿ. ಇಲ್ಲ, ಅವಾಗಲೇ ಹೋಗಿದೆ. ಕೊಂಡ್ಬಿಟ್ಟೈತೆ ನೀರು ತುಂಬಿದೆ. ಪ್ರೆಸ್ ಮಾಡಿದ್ರೆ ಇವಾಗ ಬರುತ್ತೆ ಬೆಂಕಿ ತರ. ಅಬ್ಬಾ, ನಿಜ ಬರುತ್ತೇವಾ? ಆದ್ರೂ ಕುಡಿಯೋದ್ ಬಿಡೋದಿಲ್ಲ ಅಲ್ಲ ನೀವು. ಇನ್ನೊಂದ್ ಸ್ವಲ್ಪ ವಾಪಸ್ ತುಂಬಿಸ್ಬೇಕು ಇವರಿಗೆ. ಯೋಬ್ಬೋ, ಸೂಪರ್ ಮುನು, ಸೂಪರ್ ಮುನು. ನಿಜ ವಾಮಿಟ್ ಬರ್ತಾ ಇದೆ, ತಡ್ಕೊಳ್ಳಿಕ್ಕೆ ಆಗ್ತಿಲ್ಲ. ಆದ್ರೂ ಇಲ್ಲ 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 ಇಲ್ಲ, ಅವರು ಸೂಪರ್. ಅವರು ಕುಡಿತಾರೆ. ಆಲೂಗಡ್ಡೆ ನೆಕ್ಸ್ಟ್ ಅವ್ರು ಸೂಪರ್, ಅವರು ಕುಡಿತಾರೆ. ತುಪ್ಪ ದೋಸೆ ಎಲ್ಲ ಮಿಕ್ಸ್ ಆಗಿ ಬರುತ್ತೆ ಒಂದೇ ಸಲ. ಎಷ್ಟಾಯ್ತು ಟೈಮಿಂಗ್ಸ್? ಇನ್ನ ಸ್ವಲ್ಪನೇ ಇರೋದು ನೋಡಿ ಗೈಸ್. ಇವಾಗ 15 ಹಾ, ಫುಲ್ ಖಾಲಿ. ಬೇಕಾ ತುಂಬಿಸ್ಲಾ? ಸಾಕಮ್ಮನು. ನೋಡಿ ಗೈಸ್, ಫುಲ್ ಕುಡಿದ್ರು. ಇನ್ನ ಟೈಮಿಂಗ್ ಸ್ವಲ್ಪ ಬಾಕಿ ಇದೆ. ಮುನು, ಸ್ವಲ್ಪ ಇದೆ ಅದ್ರಲ್ಲಿ ಪೆಂಡಿಂಗ್. ಕುಡೀರಿ, ಸ್ವಲ್ಪ ಇದೆ. ಕುಡೀರಿ ಕುಡೀರಿ ಕುಡೀರಿ, ಬೇಗ ಬೇಗ ಬೇಗ. ಟೈಮ್ ಸ್ಟಾಪ್. ಯಪ್ಪ, ಗ್ರೇಟ್ ಇವ್ರು. 2.5 ಲೀಟರ್ ಕುಡಿದ್ರು. ಸೂಪರ್ ಮುನು. ಹೇಗನಿಸ್ತಿದೆ?
ಫುಲ್ ಲೋಡಾಗೋಗಿದೆ. ಫುಲ್ ಲೋಡಾಗ ಸ್ವಲ್ಪ ಮಾತಾಡೋದು ಈಚೆ ಬರುತ್ತೆ ಅನ್ಸ್ತಾ ಇದೆ. ಹೌದಾ? ಈಗ ಬರ್ತೈತೆ. ಏನು ಏ ಮುನು ಏನು ಬರ್ತೈತೆ? ನೆನೆಸ್ಕೋಬೇಡಿ. ಸರಿ ಇವಾಗ ನೀವು ಟಾಸ್ಕ್ ಮಾಡಿ. ಅಯ್ಯಯ್ಯೋ ನಾನು ಹೆಂಗೋ ಮ್ಯಾನೇಜ್ ಮಾಡ್ಕೊತೀನಿ. ಈಗಷ್ಟೇ ಸ್ವಲ್ಪ ಜೀರ್ಣ ಆಯ್ತು. ಜೀರ್ಣ ಆಗೋದಕ್ಕೆ 5 ನಿಮಿಷ ತಗೋತು. ಮಾತಾಡಿದ್ರೇನೆ ವಾಮಿಟ್ ಬರೋ ತರ ಆಗ್ತಾಯಿತ್ತು. ಸದ್ಯ ನಾನು ವಾಮಿಟ್ ಮಾಡಲಿಲ್ಲ. ಅಷ್ಟು ಸುಲಭವಾಗಿ ನನಗೆ ವಾಮಿಟ್ ಬರಲ್ಲ. ಸಣ್ಣವರು ಇವಾಗ ರೆಡಿ ಆಗ್ತಿದ್ದಾರೆ. ನೋಡೋಣ, ಸಣ್ಣವರು ಇವಾಗ ಸ್ಟಾರ್ಟ್ ಮಾಡ್ತಾರೆ. ಇಷ್ಟು ನೀರು ಕುಡಿಯೋದು ನನ್ನ ಪ್ರಕಾರ ಡೌಟ್ ಅಂತ ಅನ್ಸುತ್ತೆ. ನೋಡೋಣ ಅವ್ರ ಕೆಪಾಸಿಟಿ ಎಷ್ಟಿರುತ್ತೆ ತಿಳ್ಕೊಳ್ಳೋಣ. ನಾವು ಸಣ್ಣವರ ಏನು ನೀರ್ ಸ್ಟೋರೇಜ್ ಎಷ್ಟು ಅಂತ ತಿಳ್ಕೊಳ್ಳೋಣ. ಹೊಟ್ಟೆ ಒಳಗಡೆ ಇರೋ ನೀರ್ ಸ್ಟೋರೇಜ್ ಎಷ್ಟು ಸ್ಟೋರೇಜ್ ಮಾಡ್ಕೋಬಹುದು. ಸ್ಟಾರ್ಟ್. ಆರಾಮ್ಸೆ ಕುಡೀರಿ, ನಿಧಾನ ಕುಡೀರಿ. 5 ನಿಮಿಷ ಟೈಮಿಂಗ್ಸ್ ಓಡ್ತಾ ಇದೆ ಗೈಸ್. 5 ಮಿನಿಟ್ಸ್ ಟೈಮ್ ಇರೋದು. ಈಗಷ್ಟೇ ಸ್ಟಾರ್ಟ್ ಆಗಿದೆ. ನೋಡೋಣ ನಮ್ಮ ಸನ್ನು ಅವರು ಕುಡಿತಾರ. ಸಣ್ಣವರಿಗೆ ಅಷ್ಟು ಕುಡ್ದಾಗ್ಲೇನೆ ಅವ್ರ ದಾಹ ಎಲ್ಲ ತೀರೋಯ್ತು. ಇವಾಗ ಎಷ್ಟು ಕುಡಿತವ್ರೆ ಅದೆಲ್ಲ ಎಕ್ಸ್ಟ್ರಾ ಫಿಲ್ ಮಾಡ್ಕೋತಾರ ಅದ್ರೊಳಗಡೆ ಅಲ್ವಮ್ಮ? ಏನಾಗ್ತಾ ಇದೆ? ನಗ್ಬೇಡಿ, ನತ್ತಿಗೆ ಇರುತ್ತೆ, ನಗ್ಬಾರ್ದು. ಇವರೇ ನಗ್ಸೋದು ಗಾಯ್ಸ್, ಸುಮ್ಮನೆ ಇರಲ್ಲ ಧನ್ಯವಾದ. ನಗುನೇ ಬರ್ಸೋದು. ಹೇಯ್ ನೋಡಿ ಗಾಯ್ಸ್, ನನ್ನ ಮೇಲವರೆಗೂ ಎಗರಿಸಿದ್ರು ನೀರು. ಆರಾಮ್ಸೆ ಕುಡಿಮಾ. ಸೂಪರ್ ಸಗದ ಕುಡಿತಾ ಇದೀರಾ ಅಮ್ಮ. ಧನ್ಯಮ್ಮ, ನಗಿಸ್ಬಾರ್ದು. ಇಲ್ಲ ಅಂದ್ರೆ ನಿಮ್ ಹುಡ್ಗ ಯಾರು ಅಂತ ತೋರಿಸ್ಬಿಡ್ತೀನಿ. ನೀವ್ ಮದ್ವೆ ಆಗೋ ಹುಡ್ಗ ಯಾರು ಅಂತ. ಅದು ಸೀಕ್ರೆಟ್ ಆಗಿ ಇರ್ಲಿ ತಾನೆ. ಹಾ, ಹಂಗಿರ್ಬೇಕು. ಗಾಯ್ಸ್, ಸನ್ನು ಅವರು ನೀರ್ ಕುಡಿಯೋ ಪ್ರಯತ್ನ ಯಾವ ತರ ಮಾಡ್ತಾ ಇದಾರೆ ನೋಡಿ. ನೀರ್ ಕುಡಿಯೋ ಪ್ರಯತ್ನ ನಿಲ್ತಾನೆ ಇಲ್ಲ ಅವ್ರದ್ದು. ಕುಡಿರಿ ಸನ್ನು ಅವರೇ, ಸೂಪರ್. ಕ್ಲಾಪ್ ಮಾಡಿ ಧನ್ಯ ಅವರೇ. ಸಾರಿ, ಸನ್ನು ನಮ್ ವೈಫ್ ಅವ್ರು ನೋಡಿ ಅವ್ರದ್ದು ಸ್ಟೋರೇಜ್ ಎಷ್ಟಿದೆ ಅಂತ. ನನ್ನಷ್ಟು ರೀಚ್ ಮಾಡ್ತಾರೆ ಈಗ. ನೀರ್ ಕುಡಿದ್ರೆ ಹೊಟ್ಟೆ ಫುಲ್ ಕ್ಲೀನ್ ಆಗುತ್ತೆ. ಮುಂಚೆ ಕಿಡ್ನಿ ಸ್ಟೋನ್ ಇತ್ತಾಯ್ತಾ? ಹೌದಾ? PG-ಲಿ ಇದ್ದಾಗ್ಲಾ? ಪರವಾಗಿಲ್ಲ, ಗ್ರೇಟು ಗಾಯ್ಸ್. ಧನ್ಯ ಅವ್ರನ್ನ ಆಲ್ರೆಡಿ ಮೀರ್ಸಿದ್ದಾರೆ. ಇವಾಗ ನನ್ನ ಮೀರ್ಸೋದಕ್ಕೆ ಫುಲ್ ಟ್ರೈ ಮಾಡ್ತಾನೆ ಇದ್ದಾರೆ. ಕುಡೀರಿ ಆಗುತ್ತೆ. ಹೊಟ್ಟೆ ತುಂಬ್ತವ್ರಿಗೆ ಜಾಸ್ತಿ ವಾಮಿಟ್ ಬರ್ತೈತೆ. ಬಂತು ಇದಾಯ್ತು. 30 ಸೆಕೆಂಡ್ಸ್ ಅಷ್ಟೇ ಇರೋದು. ಮುಗಿದ್ಬಿಟ್ರು ಹೋಗಿ. ಯಾಕೆ ಮುಗಿದ್ರಿ? ನಡಿಯಕ್ಕಾಗ್ತಿಲ್ಲ. ನಗಿಸ್ಬೇಡ್ರಿ. ಅಲ್ಲಲ್ಲ, ನೀವು ಮಾತಾಡ್ಸುವಾಗ ನನ್ನ ನಗಿಸ್ತಿದ್ರಿ. ಗೈಸ್, ಟೈಮ್ ಆಯ್ತು. ಅವರು ವಾಮಿಟ್ ಬರೋ ತರ ಆಗ್ತಿತ್ತು. ಸಣ್ಣ ಅವರು ಗ್ರೇಟ್. ಆಕ್ಚುಲಿ ಹೇಳ್ಬೇಕಂದ್ರೆ ಇನ್ನೊಂದು ಸ್ವಲ್ಪ ಇತ್ತು. ಇನ್ನೊಂದು ಸ್ವಲ್ಪ ಇದ್ದಿದ್ರೆ ಬಾಟ್ಲು ಪೂರ್ತಿಯಾಗಿ ಖಾಲಿ ಮಾಡ್ತಾ ಇದ್ರು. ಗ್ರೇಟ್ ಸಣ್ಣಮ್ಮ, ಸೂಪರ್. ಸೆಕೆಂಡು ನಮ್ ಸಣ್ಣ ಅವರು. ಹಿಂದೆ ಉಜ್ಮಾ ಸಣ್ಣಮ್ಮ. ಆತರ ಏನು ಉಜ್ಜದ್ ಬೇಡಮ್ಮ. ನೀನ್ ಕುತ್ಕೊಂಡು ಓಡಾಡು. ಒಂದ್ ಸ್ವಲ್ಪ ಹೊತ್ತು ಕುತ್ಕೋ, ಆಮೇಲೆ ಓಡಾಡು ಸಾಕು. ಗೈಸ್, ನಮ್ ಧನ್ಯ ಅವರು ಲಾಸ್ಟ್. ಆಕ್ಚುಲಿ ಹೇಳ್ಬೇಕಂತ ಅಂದ್ರೆ ಸಖತ ಕುಡಿದ್ರಿ ನೀವು. ಬಟ್ ಅರ್ಧ ಬಾಟ್ಲು ಅಷ್ಟೇ ನಿಮ್ ಕೆಪಾಸಿಟಿ ಅಂತ ಎಲ್ಲರಿಗೂ ಗೊತ್ತಾಯ್ತು. ನೀರ್ ಕುಡಿಯೋ ಕೆಪಾಸಿಟಿ ಅಷ್ಟೇ ಗೈಸ್ ಇವ್ರದ್ದು, ಅರ್ಧ ಬಾಟ್ಲು. ನಮ್ಮ ಸಣ್ಣವ್ರ ಕೆಪಾಸಿಟಿ ನೋಡಿ, ಒಂದ್ ಬಾಟ್ಲು ಪೂರ್ತಿ ಕುಡಿತಾರೆ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಒಂದ್ ಸ್ವಲ್ಪ ಮಿಕ್ಸ್ ಇದ್ದಾರೆ ಅಷ್ಟೇ. ಗ್ರೇಟ್ ಸನುಮ, ಸೂಪರ್. ನಿಜ, ನೀವು ಗ್ರೇಟ್. ಮಾತಾಡಕ್ಕೆ ಯಾಕಾಗ್ತಿಲ್ಲ? ವಾಮಿಟ್ ಬರುತ್ತೆ ಅಂತ ಭಯ ಆಗ್ತಿದ್ಯಾ? ಓಕೆ ಗೈಸ್, ನೀವು ನೋಡೋದಲ್ವಾ, ಇವಾಗ ನೀರ್ ಚಾಲೆಂಜ್ ಮಾಡಿದ್ವಿ. ಟೈಮ್ ನೋಡಿ ಎಷ್ಟಾಯ್ತು ಅಂತ ತೋರಿಸ್ತೀನಿ. ನಾವು ನೀರ್ ಚಾಲೆಂಜ್ ಮುಗಿಸೋಷ್ಟ್ರಲ್ಲಿ 1:45 ಆಗಿದೆ. ಇವಾಗ ನಾವು ಊಟ ಮಾಡೋದಕ್ಕಾಗಲ್ಲ. ಒಂದು 3 ಗಂಟೆ ಮೇಲೆ ಊಟ ಮಾಡ್ತೀವಿ. ಏನಕ್ಕಂದ್ರೆ ನೀರ್ ಚಾಲೆಂಜ್ ಮಾಡಿದ್ರೆ ಯಾವತ್ತೂ ಅಷ್ಟೇನೆ ಸಡನ್ ಊಟ ಮಾಡಬಾರ್ದು, ಆಮೇಲೆ ವಾಮಿಟ್ ಆಗುತ್ತೆ. ನಿಜವಾಗ್ಲೂ ನೀವು ಗ್ರೇಟ್. ಯಾಕೆ? ಥ್ಯಾಂಕ್ ಯು ಅಂತ ಹೇಳ್ತೀನಿ. ಕಂಗ್ರಾಚುಲೇಷನ್. ಯಾಕೆ? ಮಂಜುವರಿಗೆ ಫುಲ್ ಖಾಲಿ ಮಾಡಿದಿರಲ್ಲ. ಆದ್ರೂ ನಾನು ಹುಡುಗ ಅಮ್ಮ. ಗೈಸ್, ನಾನು ಹುಡುಗ ಆಗಿನೇ, ನಾನು ಆಕ್ಚುಲಿ ಹೇಳ್ಬೇಕಂದ್ರೆ ಈ ಬಾಟ್ಲು ಪೂರ್ತಿ ಕುಡ್ದೆ. ಬಟ್ ಅವ್ರು ಹುಡುಗಿಯಾಗಿ ಇಷ್ಟು ಕುಡ್ದಿದ್ದಾರೆ. ಇಷ್ಟು ಮಿಕ್ಸ್ ಇದ್ದಾರೆ ಅಷ್ಟೇ. ಇದರಲ್ಲಿ ಒಂದು 1/4 ಲೀಟ್ರು ಇರ್ಬೋದು ಅಷ್ಟೇ. ಸೂಪರ್, ಎಲ್ಲರೂ ಸೂಪರ್ ಆಗಿ ಆಡಿದ್ರು ಗೈಸ್. ನಿಮ್ಗೆ ಏನ್ ಅನಿಸ್ತು ಅದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಬನ್ನಿ ಇವತ್ತಿನ ಮಧ್ಯಾಹ್ನ ಊಟ ಏನಿರುತ್ತೆ ಅಂತ ನೋಡೋಣ.
ನಿಮ್ಮಿಬ್ರ ಹೊಟ್ಟೆಗೆ ಫಿಶ್ ಅನ್ನ ಬಿಡ್ಬೇಕು, ಸ್ವಿಮ್ಮಿಂಗ್ ಮಾಡ್ತಾ ಇರುತ್ತೆ. ನಿಮ್ಮ ಹೊಟ್ಟೆಲ್ಲೂ ಮಾಡುತ್ತೆ. ಸತ್ತೋಗ್ಬೋದು. ಇಲ್ಲ ಚಿಕ್ಕ ಚಿಕ್ಕ ಫಿಶ್ ಗಳು ಮಾಡುತ್ತೆ, ಮರಿ ಫಿಶ್ ಗಳು. ಪಿಟ್ಟಿ ಪಿಟ್ಟಿ ಫಿಶ್ ಹಾ ಅದೆಲ್ಲ ಆರಾಮಾಗಿ ಸ್ವಿಮ್ ಮಾಡ್ಬೋದು. ಸಣ್ಣ ಹೊಟ್ಟೆಲಿ ತಿಮಿಂಗ್ಲಾನೆ ಫಿಶ್ ಈಜಾಡ್ಬೋದು. ನಿಮ್ದು ಭೂತಾಯಿ ಬಂಗಡೆ. ಗೈಸ್ ನಮ್ ಧನ್ಯ ಅವರು ಮತ್ತೆ ಸಣ್ಣ ಅವರು ರೀಲ್ಸ್ ನೋಡ್ತಾ ಇದಾರೆ. ಅದು ಯಾರ್ದಂತ ನೋಡಿ ಸ್ವಲ್ಪ ತೋರ್ಸಿಮಾ. ಕಾಂಟೆಂಟ್ ಅಂತೆ ಗೈಸ್. ಅವರು ಒಂದು ಹೊಸ ಕಾಂಟೆಂಟ್ ಅಂತಾರೆ. ಅವ್ರ ವಿಡಿಯೋಗಳನ್ನ ನೋಡೋದಕ್ಕೆ ಹೆವಿ ಇಷ್ಟ ಆಗುತ್ತೆ. ಅಂದ್ರೆ ಅವ್ರ ಹತ್ರ ಏನು ಕಂಟೆಂಟ್ ಇಲ್ಲ ಅಂದ್ರೂ ಅವ್ರು ಮಾತಾಡೋದು ಮತ್ತೆ ಅವ್ರ ಮಾತಾಡೋದೇ ನಮ್ಗೆ ಎಂಟರ್ಟೈನ್ಮೆಂಟ್ ಅಲ್ವಮ್ಮ. ಬಟ್ ನಾವ್ ಎಂಜಾಯ್ ಮಾಡ್ತೀವಿ ಅವ್ರ ವಿಡಿಯೋ ನೋಡಿ, ನಿಜವಾಗ್ಲು ನಂಗೆ ಇಷ್ಟಪ್ಪ. ಅಂದ್ರೆ ಏನ್ ಗೊತ್ತಾ, ಇವಾಗ ನಗಿಸ್ತಾರಲ್ವಾ, ಅದು ಒಂದು ಕಂಟೆಂಟ್, ಅದು ಒಂದು ಕಂಟೆಂಟ್, ಅದು ಒಂದು ಕಲೆನೆ ತಾನೆ. ಸೊ ನಂಗಿಷ್ಟ ಅವ್ರು ಮಾಡೋ ವಿಡಿಯೋಸ್ ಎಲ್ಲ. ಅಂದ್ರೆ ನಾವ್ ಅದ್ರಲ್ಲಿ ಎಂಜಾಯ್ ಮಾಡ್ತೀವಿ. ಹೌದು, ಅವ್ರ ಮನೆ ಎಲ್ಲ ನೋಡಿದ್ರೆ ನಮಗೂ ಒಂದ್ ಸ್ವಲ್ಪ ಬೇಜಾರಾಗುತ್ತಲ್ಲ ಬೇಜಾರಾಗುತ್ತೆ. ಗೈಸ್ ಆದ್ರೂ ಏನೋ ಒಂದು ಕಂಟೆಂಟ್ ಅಲ್ಲಿ ಮಾತಾಡ್ತಾರೆ. ನಾವಂತೂ ಎಷ್ಟು ನಗ್ತೀವಿ ಅಂತ ಅಂದ್ರೆ ತುಂಬಾ ನಗ್ತೀವಿ. ಅವ್ರು ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ತೋರಿಸ್ತಿದ್ದಾರೆ, ಅದಂತೂ ಹೇಳೋದೇ ಒಂದು ಕಾಮಿಡಿ ಅಲ್ಲ. ಕಾಮಿಡಿ ಆಗುತ್ತೆ ನಮ್ಗೆ. ಅದೇ ನಗಿಸೋದಾದ್ರೆ ಒಂದು ಮನುಷ್ಯನ್ ತುಂಬಾ ಕಷ್ಟ. ನೀವು ಊರಲ್ಲಿದ್ದಾಗ ಜಾಸ್ತಿ ಅವ್ರ ವಿಡಿಯೋ ನೋಡ್ತಿರ್ತೀರಲ್ಲ. ಜಾಸ್ತಿ ಫಸ್ಟ್ ಆಫ್ ಆಲ್ ಇವಳು ಜಾಸ್ತಿ ಕಿರ್ತಿ ಅವ್ರದ್ದು ವಿಡಿಯೋ ನೋಡ್ತಾಳೆ. ನಂಗೆ ಏನೋ ಖುಷಿ ಸಿಗುತ್ತೆ, ಏನಾದ್ರೂ ಬೇಜಾರದಲ್ಲಿ ನಾನಿದ್ರೆ ಅಂತ ವಿಡಿಯೋ ನೋಡಿದ್ರೆ ಸಮಾಧಾನ. ಹೌದು, ಎಂಟರ್ಟೈನ್ಮೆಂಟ್ ಗೆ ಇಷ್ಟ ಆಗುತ್ತಲ್ವಾ. ನಾವು ಮಾಡಿದೀವಿ ನೋಡಿ, ಒಂದೆರಡು ಶಾರ್ಟ್ಸ್ ಮಾಡಿದೀವಿ ರೀಲ್ಸ್ ಗೆ, ಚೆನ್ನಾಗಿ ರೀಚ್ ಆಗಿದೆ ಕೂಡ ಆ ವಿಡಿಯೋಸ್ ಅಲ್ವಾ. ಗೈಸ್ ಇವ್ರಂತ ಅಲ್ಲ, ಯಾರ್ಯಾರು ಕಂಟೆಂಟ್ ಮಾಡ್ತಾರೆ ಪ್ರತಿಯೊಬ್ಬೊಬ್ರಿಗೂ ನಮ್ ಕೈಲಾದಷ್ಟು ನಾವು ಸಪೋರ್ಟ್ ಮಾಡ್ತೀವಿ, ಲೈಕ್ ಎಲ್ಲ ಮಾಡ್ತಾ ಇರ್ತೀವಿ, ಶೇರ್ ಕೂಡ ಮಾಡ್ತಿರ್ತೀವಿ, ಮತ್ತೆ ಹೆವಿ ನಗ್ತಿರ್ತೀವಿ ಅವಾಗ ಕಾಮಿಡಿ ವಿಡಿಯೋ ನೋಡಿ. ಅವ್ರ ವಿಡಿಯೋ ನೋಡಿದ್ರೆ ನಮ್ಗೆ ಜಾಸ್ತಿ ನಗು ಬರುತ್ತೆ ತಾನೇ. ಇನ್ನು ಎಷ್ಟೋ ಜನ ಇದಾರೆ, ತುಂಬಾ ಹಲವಾರು ಜನ. ಇವರ ನೋಡಿದಾಗ ಮತ್ತೆ ನಾವು ಕಂಟೆಂಟ್ ಮಾಡಿದೀವಲ್ಲ ಅದ್ರಲ್ಲಿ. ಮಕ್ಳು ತರ ಒಂದು ಪಾಪು ತರ ಮಾಡ್ತಾರಲ್ವಾ, ಅವ್ರು ಮಾತಾಡೋದೇ ಒಂದು ಚಿಕ್ಕ ಮಗು ತರ ಮಾತಾಡ್ತಾರೆ. ಗೈಸ್ ಅವ್ರು ಮಾತಾಡೋದ್ರಲ್ಲಿ ಮೀನಿಂಗ್ ಇಲ್ದೇ ಇರ್ಬೋದು, ಬಟ್ ಆದ್ರೆ ಅವರಿಂದ ನಮ್ಗೆ ಎಂಟರ್ಟೈನ್ಮೆಂಟ್ ಸಿಗ್ತಿದೆ ಅಲ್ವಾ. ಫಿಶ್, ಒಣಗಿದ ಫಿಶ್ ಹಾಕಿದ್ದಾರೆ. ಇದು ಆಕ್ಚುಲಿ ಹೇಳ್ಬೇಕಂದ್ರೆ ಅವತ್ತು ಸಣ್ಣ ಅವರು ತಗೊಂಡ್ ಬಂದಿದ್ದು ಹಳೆ ಫಿಶ್ ಮಿಕ್ಕಿತ್ತು ಅಂತೇಳಿ ಫ್ರಿಜ್ ಅಲ್ಲಿ ಇಟ್ಟಿದ್ವಿ. ಸೊ ಅದನ್ನ ಬಿಸಿ ಮಾಡ್ಕೊಟ್ರು ನಮ್ ಧನ್ಯ ಅವರು. ಅಭ್ಯಾಸ ಮಾಡ್ಬಿಟ್ಟಿದ್ದಾರೆ ಗೈಸ್. ನನಗಂತೂ ಫಿಶ್ ತಿನ್ಸಿ ಒಣಗಿದ ಫಿಶ್ ನ ಅಭ್ಯಾಸ ಮಾಡ್ಬಿಟ್ಟಿದ್ದಾರೆ. ಇಷ್ಟ ಆಗುತ್ತೆ ಅಂದ್ರೆ ಹಸಿ ಫಿಶ್ದು ಇಷ್ಟ ಆಗಲ್ಲ, ಬೇಯಿಸಿದ್ಮೇಲೆ ಚೆನ್ನಾಗಿರುತ್ತೆ. ತಿಂತಿದ್ದಾರಲ್ಲ. ಕುತ್ಕೊಳ್ಳಿ ಊಟ ಮಾಡಿ. ನಿಮ್ಗೆ ಫಿಶ್ ಬೇಡವಾ? ತಗೊಂಡಿದ್ದೀರಾ ನೋಡಿ ಗಾಯ್ಸ್. ಧನ್ಯ ಅವರು ಇಷ್ಟೇ ಊಟ ತಿನ್ನೋದು. ನೀರೆಲ್ಲ ಇಳಿತಾ ಇವಾಗ ಆರಾಮಾಗಿ ತಿಂತಿದ್ದೀರಾ? ಹೋಗಿದ್ರಲ್ಲ ಅನ್ನ ಎಷ್ಟು ಬೇಕಾದ್ರೂ ಹಿಡಿಯುತ್ತೆ. ನಿಜ ಹೌದು, ನನಗೂ ಅಭ್ಯಾಸ ಆಗಿದೆ ಹಂಗೆ ಗೈಸ್. ನನಗೆ ಒಣಗಿದ ಫಿಶ್ ಇದ್ರೆ ಉಪ್ಪಿನಕಾಯಿ ಇದ್ದಂಗೆ ಅದು ಆಕ್ಚುಲಿ ಹೇಳ್ಬೇಕಂದ್ರೆ ಸಗದಾಗಿರುತ್ತೆ. ಇವಾಗ ನಾನು ಊಟ ಮಾಡ್ಕೊಂಡ್ ಬಿಡ್ತೀನಿ. ನೋಡಿದ್ರಲ್ವಾ ಇವತ್ತಿನ ಲಂಚ್ ಏನಂತ. ಊಟ ತಿಂದ್ಮೇಲೆ ಯಾವಾಗ್ಲೂ ನೀರ್ ಕುಡಿತಿದ್ರಿ ತಾನೆ, ಇವತ್ತು ಯಾಕೆ ಕುಡಿಲಿಲ್ಲ? ನೀರೇ ತುಂಬಿಕೊಂಡಿದೆ. ಹಂಗೆ ಊಟ ಮಾಡ್ತಾ ಮತ್ತೆ ನೀವು ಸ್ವಲ್ಪ ಕೂತಿದಿರಲ್ಲ ರೆಸ್ಟ್ ಮಾಡ್ತಾ, ನಿಮ್ಗೆ ಒಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡ್ಬೇಕು. ಇವಾಗ ನಿಮ್ಗೆ ಲೈಫಲ್ಲಿ ತುಂಬಾ ಬೇಜಾರಾಗುತ್ತೆ ಅಂತ ಅನ್ಕೊಳ್ಳಿ, ಅವಾಗ ಏನ್ ಮಾಡ್ತೀರಾ? ಇವಾಗ ಯಾವ್ದೋ ಒಂದು ವಿಚಾರದಲ್ಲಿ ಹರ್ಟ್ ಆಯ್ತು ಅಂತ ಅನ್ಕೊಳ್ಳಿ, ಯಾರೋ ಒಬ್ರು ನಿಮ್ಗೆ ಬೇಜಾರ್ ಮಾಡಿದ್ರು, ತುಂಬಾ ಬೇಜಾರಾಗ್ತಿದೆ, ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಆ ಟೈಮಲ್ಲಿ ನೀವೇನ್ ಮಾಡ್ತೀರಾ? ಧನ್ಯ, ಈ ಕ್ವಶನ್ ನಿಮ್ಗೂ ರಿಪೀಟ್. ಬಾತ್ರೂಮ್ ಅಲ್ಲಿ ಹೋಗಿ ಹೇಳ್ತೀನಿ. ಬಾತ್ರೂಮ್ ಅಲ್ಲಿ ಹೋಗಿ ಹೇಳ್ತೀರಾ? ಬಾತ್ರೂಮ್ ಅಲ್ಲಿ ಜಾಸ್ತಿ ಬಾತ್ರೂಮ್ ಅಲ್ಲಿ ಹೋಗಿ ಹೇಳ್ತೀನಿ, ನೀರು ಬಿಟ್ಟು ಹೇಳ್ತೀನಿ. ಅವಾಗ ನಾನು ಆಡೋ ವಾಯ್ಸ್ ಕೇಳಲ್ಲ. ನೀವು ಬೇಜಾರಾದ್ರೆ ಏನ್ ಮಾಡ್ತೀರಮ್ಮ? ಫಸ್ಟ್ ನನ್ನ ನಾಯಲ್ಲಿಗೆ ಹೋಗಿ ಅದ್ರೊಟ್ಟಿಗೆ ಹೇಳ್ಕೊಂಡು ಅಳ್ತಾ ಇರ್ತೀನಿ. ನಂಗೆ ಅದೇ ಖುಷಿ. ನಿಮಗ್ ಬೇಜಾರಾದಾಗ, ಹರ್ಟ್ ಆದಾಗ ಯಾರಾದ್ರೂ ಒಬ್ರು ನಿಮ್ಗೆ ಏನೇ ಬೇಜಾರ್ ಮಾಡಿದ್ರು ಹಂಗ್ ಮಾಡ್ತೀರಾ? ನೆಕ್ಸ್ಟ್ ನಾನು ಬೇಜಾರಾಗಿದ್ದಾಗ ಏನ್ ಮಾಡ್ತೀನಿ ಅನ್ನೋದನ್ನ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ತಿಳಿಸ್ತೀನಿ. ನೀವು ಬೇಜಾರಾಗಿದ್ದಾಗ ಏನ್ ಮಾಡ್ತೀರಿ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಾನು ಕಾಯ್ತಾ ಇರ್ತೀನಿ. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು ಮಾತೆಲ್ಲ